ಅಭಿಮಾನಿ ಕ್ರಿಕೆಟರ್ಸ್ ತಂಡದ ಪರವಾಗಿ ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿ LT ಇಂದ ಬರ್ತಿರುವಂತಹ ಆಟಗಾರ ಅನಿಲ್ ನಾಯಕ್. 8 ಓವರ್ಗಳ ಪಂದ್ಯ, 2 ಓವರ್ಗಳ ಪವರ್ ಪ್ಲೇ. ತಮ್ಮ ಲೀಗ್ನ 2ನೇ ಪಂದ್ಯ ಆಡ್ತಾ ಇದೆ ಎರಡು ತಂಡಗಳು ಕೂಡ. ಅಭಿಮಾನಿ ಕ್ರಿಕೆಟರ್ಸ್ ವರ್ಸಸ್ ಡ್ರೀಮ್ ಡಿಫೆಂಡರ್ಸ್. ಲೆಟ್ಸ್ ಪ್ಲೇ ಅಂಪೈರ್. ಮೊದಲನೇ ಸ್ತವ ನೇರವಾದಂತಹ ಹೊಡೆತ. ಲಾಂಗ್ ಆನ್ ನಲ್ಲಿ ಆನ್ ಡ್ರೈವ್ ಮೂಲಕ 1 ರನ್ಗಳ ಖಾತೆ ಆರಂಭವಾಗ್ತಾ ಇದೆ. ಡ್ರೀಮ್ ಡಿಫೆಂಡರ್ಸ್ ತಂಡದ ಖಾತೆ ಆರಂಭ. ಭಾರಿ ಸ್ಟ್ರೈಕ್ ನಲ್ಲಿ ಸಂದೀಪ್ ಸ್ಯಾಂಡಿ. ಸ್ಫೋಟಕ ಬ್ಯಾಟ್ಸ್ಮನ್ ಸಂದೀಪ್ ಸ್ಯಾಂಡಿ ಯಾವುದೇ ಸಮಯದಲ್ಲಾದರೂ ಕೂಡ ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗುವಂತಹ ಆಟಗಾರ. ಒಬ್ಬ ಎಡಗೈ ಚತುರತೆಯಿಂದ ಕೂಡಿದಂತಹ ಬೌಲರ್ ಅನಿಲ್ ನಾಯಕ್. ಬಾರಿ ಎಳೆದು ಬಾರಿಸಿದ್ದಾರೆ. ಫುಲ್ ಶಾಟ್. ಮೊದಲನೆಯ ಸಿಕ್ಸರ್ ಬರ್ತಾ ಇದೆ ಸಂದೀಪ್ ಸ್ಯಾಂಡಿ ಅವರ ಬ್ಯಾಟ್ನಿಂದ. ಆಕರ್ಷಕವಾದಂತಹ ಹೊಡೆತ. 6 ಓಟಗಳು. ಬಾರಿ ಮತ್ತೊಂದು ಎಳೆದು ಬಾರಿಸಿದ್ದಾರೆ. ಯಾವುದೇ ಅವಕಾಶ ಇಲ್ಲ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಅಂತ ಚೆಂಡು. 4 ರನ್ಗಳ ಸೇರ್ಪಡೆ. ಸಂದೀಪ್ ಸ್ಯಾಂಡಿ ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗುವ ಎಲ್ಲ ಸೂಚನೆಯನ್ನು ನೀಡ್ತಾ ಇದ್ದಾರೆ. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 11 ಪ್ರಥಮ ಓವರ್ನ ಪ್ರಗತಿಯಲ್ಲಿ. ಮತ್ತೊಮ್ಮೆ ಅನಿಲ್. ಸ್ಲೋವರ್ ಎಸೆತ. ಚೆಂಡು ಬಿಟ್ಟಿದ್ದಾರೆ ನೇರವಾಗಿ ವಿಕೆಟ್ ಕೀಪರ್ ಮಂಜುನಾಥ್ ಅವರ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ. ಅನಿಲ್ ಟು ಸಂದೀಪ್ ಸ್ಯಾಂಡಿ. ಒಂದು ರನ್ಗಾಗಿ ಕರೆ ಇದೆ ಅಲ್ಲಿ. ಮುರಳಿ ಅವರಿಂದ ಗುಡ್ ಕಾಲ್ ಅಂತ ಹೇಳ್ಬೋದು. ವೈಡ್ ಪ್ಲಸ್ 1 ರನ್ಗಳ ಮೂಲಕ 2 ರನ್ಗಳ ಸೇರ್ಪಡೆ ಆಗ್ತಾ ಇದೆ ಸ್ಕೋರ್ ಬೋರ್ಡ್ ನಲ್ಲಿ. 2 ರನ್ಗಳೊಂದಿಗೆ ತಂಡದ ಮೊತ್ತ 13 ಪ್ರಥಮ ಓವರ್ನ ಪ್ರಗತಿಯಲ್ಲಿ. ಭಾರಿ ಸ್ಟ್ರೈಕ್ ನಲ್ಲಿ ಮತ್ತೆ ತಂಡದ ನಾಯಕ ಮುರಳಿ. ಸ್ಲೋವರ್ ಎಳೆದು ಬಾರಿಸಿದ್ದಾರೆ. ಗಾಳಿಯಲ್ಲಿ ಚೆಂಡು. ಕಾದು ನೋಡಬೇಕು. ಸುಲಭವಾದ ಕ್ಯಾಚ್ ಹಿಡಿಯಲು ಯಶಸ್ವಿ ಆಗ್ತಾ ಇದ್ದಾರೆ. ಮೊದಲನೇ ಆಘಾತ ಅನುಭವಿಸ್ತಾ ಇದೆ ಮುರಳಿ ಅವರ ರೂಪದಲ್ಲಿ. ಓಕೆ, ಮುರಳಿ ಅವರ ಸ್ಥಾನವನ್ನು ತುಂಬಲು 1 ಡೌನ್ ಬ್ಯಾಟ್ಸ್ಮನ್ ರೂಪದಲ್ಲಿ ಗೈಸ್ ಅಂಕಣನ ಪ್ರವೇಶಾತಿ ಕಾಣ್ತಿರುವ ಹಾಗೆ ಕೊನೆಯ ಎಸೆತ ಬಾಕಿ.
ಉತ್ತಮವಾದಂತಹ ಹೊಡೆತ ಮಿಡ್ ಆಫ್ ನಲ್ಲಿ ಕ್ಷೇತ್ರ ರಕ್ಷಣೆ, ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ ಚೆಂಡು, ಯಾವುದೇ ರನ್ ಇಲ್ಲ. ಓವರ್ ಮುಕ್ತಾಯ. 1 ಓವರ್ಗಳ ಮುಕ್ತಾಯಕ್ಕೆ ಡ್ರೀಮ್ ಡಿಫೆಂಡರ್ಸ್ ತಂಡದ ಒಟ್ಟು ಮೊತ್ತ 13, 1 ವಿಕೆಟ್ ನಷ್ಟಕ್ಕೆ. ಮೋಹನ್ ಪೆವಿಲಿಯನ್ ತುದಿಯಿಂದ ತಮ್ಮ ಕೋಟದ ಪ್ರಥಮ ಓವರ್, ತಂಡದ 2ನೇ ಓವರ್ನ ತೆಗೆದುಕೊಂಡು ಮೋಹನ್ ಸ್ಟ್ರೈಕ್ ನಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಸಂದೀಪ್ ಸ್ಯಾಂಡಿ. ಆದರೆ ಈಗ ತಾನೇ ಬಂದಂತ ಬ್ಯಾಟ್ಸ್ಮನ್ ನಾನ್ ಸ್ಟ್ರೈಕ್ ನಲ್ಲಿ ಗೌಸ್ ಶೇಖ್. ಉತ್ತಮವಾದಂತಹ ಎಸೆತ, ಫೈನ್ ಲೆಗ್ ನಲ್ಲಿ ಕ್ಷೇತ್ರ ರಕ್ಷಣೆ, ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಡಾಟ್ ಬಾಲ್. ಮೋಹನ್ ಉತ್ತಮವಾದಂತಹ ಎಸೆತ, ಮತ್ತೊಂದು ಡಾಟ್ ಬಾಲ್. ನೇರವಾಗಿ ವಿಕೆಟ್ ಕೀಪರ್ ಮಂಜುನಾಥ್ ಅವರ ಕೈಯಲ್ಲಿ ಚೆಂಡು. ಮೊದಲನೇ ಓವರ್ನಲ್ಲಿ ಸ್ಫೋಟಕ ಆರಂಭಿಕ ಪಡೆದುಕೊಂಡ್ರು ಕೂಡ ಕೊಂಚ ರನ್ ಗಳಿಕೆಯಲ್ಲಿ ಹಿನ್ನಡೆ ಆಗ್ತಾ ಇದೆ. ಈಗ ಡ್ರೀಮ್ ಡಿಫೆಂಡರ್ಸ್ ತಂಡದಿಂದ ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಸಂದೀಪ್ ಸ್ಯಾಂಡಿ. ಎಲ್ಲೋ ಒಂದು ಬದಿಯಲ್ಲಿ ಒಂದು ಸಲಹೆಯನ್ನು ನೀಡಿದ್ದಾರೆ ಗೌಸ್ ಶೇಖ್. ಮತ್ತೊಮ್ಮೆ ಕಷ್ಟ ಮಾಡಿದರೆ ಯಾವುದೇ ಅವಕಾಶ ಇಲ್ಲ. ಥರ್ಡ್ ಮ್ಯಾನ್ ಅತ್ತ ಚೆಂಡು, 4 ರನ್ಗಳ ಸೇರ್ಪಡೆ. ಡ್ಯಾನ್ಸಿಂಗ್ ಅಂಪೈರ್ ಅವರ ವಿಶಿಷ್ಟವಾದ ರೀತಿಯಲ್ಲಿ 4 ರನ್ಗಳೊಂದು ತೀರ್ಮಾನ. ತಂಡದ ಮೊತ್ತ 17, 2ನೇ ಓವರ್ನ ಪ್ರಗತಿಯಲ್ಲಿ. ಮತ್ತೊಂದು ಕಟ್ ಮಾಡಿದ್ದಾರೆ. ನೋ ನೀಡ್ ಟು ರನ್ ಫಾರ್ ದಿಸ್. ಮತ್ತೆ 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ನೋ ಬಾಲ್ ಚೆಕ್, ನೋ ಬಾಲ್ +4 ಅಂಪೈರ್. ಓಕೆ ಸರ್. ಟಿವಿ ಅಂಪೈರ್ ಟು ಡೈರೆಕ್ಟರ್. There is a check for overstepping. The umpire has been given as a fair delivery. The batting team has been taken a review. Please check it. Umpires check. Okay, sir. Umpires have been taken a review for over cross. I just need to check where the foot is landing, whether it is skidding or not. Please, could you take it back? Yeah, take it back. Slow it there. Yeah, zoom it here, zoom it there. Yeah, freeze it here, freeze it. Whether the foot is slipping, I just need to confirm. Can you change the camera angle for me, please, the cameraman? Yeah, just give me under 2 seconds, umpires.
Just hold on a second there. Bit technical issue. We will rectify as soon as possible. Just give me another 2 seconds, umpire. Yeah, start it for once again. Start it for once again. Okay, Aja sir. ಔಟ್ಸೈಡ್ ಜಸ್ಟ್ ರನ್ ಔಟ್ ಆಗುವ ಎಲ್ಲ ಸಾಧ್ಯತೆ ಇತ್ತು ಅಲ್ಲಿ. ಒಂದು ಡೇಂಜರ್ ರನ್ ಅನ್ನ ಕಂಪ್ಲೀಟ್ ಮಾಡಲು ಯಶಸ್ವಿ ಆಗ್ತಾ ಇದ್ದಾರೆ ಗೌಸ್ ಅವರಿಂದ. ಕೊಂಚ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳ್ಬೋದು ಗೌಸ್ ಹಾಗೂ ಸಂದೀಪ್ ಅವರಿಂದ. ಎಸ್ ನೋ ಕೊನೆಯದಾಗಿ 1 ರನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 22ಕ್ಕೆ ಏರಿಕೆ. 2ನೇ ಓವರ್ನ ಅಂತಿಮ ಎಸೆತ ಬಾಕಿ ಇರುವಂತೆ. ಮೋಹನ್ ಅವರು ಇಂದು ತಂಡವನ್ನು ಸೇರಿಕೊಂಡಿದ್ದಾರೆ. ಅಭಿಮಾನಿ ಕ್ರಿಕೆಟರ್ಸ್ ತಂಡದ ಬೌಲರ್ ಮೋಹನ್. ದಯವಿಟ್ಟು ಸರ್ ಬಾಲ್ ಅನ್ನ ಮೈದಾನದ ಒಳಗಡೆ ಹಾಕ್ಬೇಡಿ. ಉತ್ತಮವಾದಂತಹ ಎಸೆತ, ರಕ್ಷಣಾತ್ಮಕ ಆಟದತ್ತ ಒಲವು ತೋರಿದ್ದಾರೆ ಗೌಸ್. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ ಡ್ರೀಮ್ ಡಿಫೆಂಡರ್ಸ್ ತಂಡದ ಒಟ್ಟು ಮೊತ್ತ 22. ಪ್ರಮುಖ ಮುರಳಿ ಅವರ ವಿಕೆಟ್ ಪತನದೊಂದಿಗೆ ಬಾರಿಸಿದ್ದಾರೆ. ಲಾಂಗ್ ಆಫ್ ಹೊತ್ತ ಕ್ಷೇತ್ರ ರಕ್ಷಕರ ನೇರವಾಗಿ ಕೈಯಲ್ಲಿ ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ ಸಂದೀಪ್ ಸ್ಯಾಂಡಿ ಅವರ ರೂಪದಲ್ಲಿ.
ಮೊದಲನೇ ಸತ ಎಳೆದು ಬಾರಿಸಿದ್ದಾರೆ ವೀಲಾಜಾಲವಾಗಿ. ಡೀಪ್ ಮಿಡ್ ವಿಕೆಟ್ ಅತ್ತ ಚೆಂಡು 6 ರನ್ಗಳೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸಿದ್ದಾರೆ ಇರ್ಫಾನ್ ಮುದೋಳ್. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಬದಲಾವಣೆ ಆಗ್ತಾ ಇದೆ. ಮತ್ತೊಂದು ಮಗದೊಂದು ಲೀಲಾಜಾಲವಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಇರ್ಫಾನ್ ಮುದೋಳ್ ಅವರ ಬ್ಯಾಟ್ನಿಂದ. ಬಾಗಲಕೋಟೆ ಇಬ್ಬರು ಕೂಡ ಒಂದೇ ತಂಡದಲ್ಲಿ ಆಡುವಂತಹ ಆಟಗಾರರು ಇರ್ಫಾನ್ ಹಾಗೂ ಅನಿಲ್ ಅವರ ಎಸೆತವನ್ನು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅಂತ ಬಾರಿಸಿದ್ದಾರೆ. ಇರ್ಫಾನ್ ತಂಡದ ಮೊತ್ತದಲ್ಲಿ ಭಾರಿ ಏರಿಕೆ. ತಂಡದ ಮೊತ್ತ 34. 3ನೇ ಓವರ್ನ 4ನೇ ಎಸೆತ ಬಾಕಿ ಇರುವಂತೆ ಕೊಂಚ ಸಲಹೆಯನ್ನ ನೀಡಿದ್ದಾರೆ ಅಲ್ಲಿ ಮುತ್ತು ನಾಯಕ್, ಬೇಗಿಯ ಮುತ್ತು ನಾಯಕ್ ಅನಿಲ್ ಅವರಿಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದರೆ. ಕಾದು ನೋಡೋಣ. ಮುಂದಿನ ಎಸೆತ ಅನಿಲ್ ಟು ಇರ್ಫಾನ್. ಮತ್ತೊಂದು ಬಿಗ್ ಸ್ವಿಂಗ್ ಕಂಪ್ಲೀಟ್ ಆಗಿ ಮಿಸ್ ಆಗ್ತಾ ಇದ್ದಾರೆ. ಚೆಂಡು ನೇರವಾಗಿ ವಿಕೆಟ್ ಕೀಪರ್ ಮಂಜುನಾಥ್ ಅವರ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ. ತಂಡದ ಮೊತ್ತ 34. 2 ವಿಕೆಟ್ಗಳ ನಷ್ಟಕ್ಕೆ ಕೊನೆಯ ಓವರ್ನ ಕೊನೆಯ 2 ಎಸೆತ ಬಾಕಿ. ಈ ಬಾರಿ ಶಾರ್ಟ್ ಆಫ್ ಲೆಂತ್ ಡೆಲಿವರಿಯನ್ನು ಎಸ್ತಾ ಇದ್ದಾರೆ. ಕೊಂಚ ಬೌಲಿಂಗ್ ಅಲ್ಲಿ ಬದಲಾವಣೆಯನ್ನ ಮಾಡಿದ್ದಾರೆ. 2 ಡಾಟ್ ಬಾಲ್ ಅನಿಲ್ ನಾಯ್ಕ್ ಅವರಿಂದ. ಮತ್ತೊಮ್ಮೆ ಅನಿಲ್ ಟು ಇರ್ಫಾನ್. ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೆ ಮತ್ತೆ ಬದಲಾವಣೆ. ಬಾರಿ ನೇರ ದಿಟ್ಟ ನಿರಂತರ ಓವರ್ನ 3ನೇ ಸಿಕ್ಸರ್ ಬರ್ತಿರುವ ಹಾಗೆ ಇರ್ಫಾನ್ ಮುದೋಳ್ 3 ಓವರ್ಗಳ ಮುಕ್ತಾಯಕ್ಕೆ ಡೀಮ್ ಡಿಫೆಂಡರ್ಸ್ ಒಟ್ಟು ಮೊತ್ತ 40. 2 ವಿಕೆಟ್ನ ನಷ್ಟಕ್ಕೆ ವಿಕೆಟ್ಗಳು ಪತನವಾದರೂ ಕೂಡ ತಮ್ಮ ಆಕ್ರಮಣಕಾರಿ ಆಟವನ್ನು ಮುಂದುವರಿಸಿದ್ದಾರೆ ಡ್ರೀಮ್ ಡಿಫೆಂಡರ್ಸ್ ತಂಡದ ಬ್ಯಾಟ್ಸ್ಮನ್ ಇರ್ಫಾನ್ ಮುದೋಳ್. ಒಂದು ಉತ್ತಮವಾದಂತಹ ಸ್ಟ್ರಾಟಜಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಕ್ರಿಕೆಟ್ ಅಲ್ಲಿ ಒಂದು ಮಾತಿದೆ, ಅಟ್ಯಾಕ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್ ಅಂತ ಹೇಳಿ. 2 ವಿಕೆಟ್ ಬಿದ್ದರೂ ಕೂಡ ಬಂದ ತಕ್ಷಣವೇ ಈ ಒಂದು ಓವರ್ನಲ್ಲಿ 3 ಸಿಕ್ಸರ್ ಅನ್ನ ಬಾರಿಸಿದ್ದಾರೆ ಇರ್ಫಾನ್ ಮುದೋಳ್. ಇಂದು ಹಿಂದೂ ಹೃದಯ ಸಾಮ್ರಾಟ್, ಕೆಚ್ಚೆದೆಯ ವೀರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಹಾಗೂ ಅದೇ ರೀತಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಪವಿತ್ರ ರಂಜಾನ್ ಮಾಸದ ಆರಂಭದ ಶುಭಾಶಯಗಳನ್ನು ಕೋರ್ತಾ KHPL ಸೀಸನ್ 1ರ 2ನೇ ದಿನದ 2ನೇ ಪಂದ್ಯಾವಳಿ ಸಾಗಿ ಬರ್ತಾ ಇದೆ ಆಕರ್ಷಕವಾದಂತಹ ಮೈದಾನದಲ್ಲಿ. ಬೌಲಿಂಗ್ ನಲ್ಲಿ ಬಾರಿ ಅತ್ಯಂತ ಕರ್ನಾಟಕ ರಾಜ್ಯ ಕಂಡಂತ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಮುತ್ತು ನಾಯಕ್, ಬಾಗಲಕೋಟೆ ಜಿಲ್ಲೆಯ ಬೀಳಿಗಿ ತಾಲೂಕಿನ ಆಟಗಾರ. KSPL ಸೀಸನ್ 2ರಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅನ್ನ ಪಡೆದುಕೊಂಡಂತ ಖ್ಯಾತಿ ಈ ಆಟಗಾರನಲ್ಲಿದೆ ಮುತ್ತು ನಾಯಕ್. ಸ್ಟ್ರೈಕ್ ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪರಿಸರದ ಗೌಸ್ ಶೇಖ್. ಬಾಗಲಕೋಟೆ ವರ್ಸಸ್ ಉತ್ತರ ಕನ್ನಡ ಅಟ್ ಬೆಂಗಳೂರು. ರೋಮಾಂಚಕಾರಿ ಆಗಲಿದೆ ಪಂದ್ಯಾವಳಿ. ಬಾಗಲಕೋಟೆ ಬೌಲಿಂಗ್ ನಲ್ಲಿ, ಉತ್ತರ ಕನ್ನಡ ಬ್ಯಾಟಿಂಗ್ ನಲ್ಲಿ, ಬೆಂಗಳೂರಿನ ಮೈದಾನ. ಉತ್ತಮವಾದಂತಹ ಹೊಡೆತ
ಆಫ್ ಡ್ರೈವ್ ಮಾಡಿದ್ದಾರೆ ಅಲ್ಲಿ ಸುಂದರತೆಯ ಕವಚದಲ್ಲಿ 4 ರನ್ಗಳ ಸೇರ್ಪಡೆ. ವಾ ಡ್ಯಾನ್ಸಿಂಗ್ ಅಂಪೈರ್ ವಿಶಿಷ್ಟ ಶೈಲಿಯಲ್ಲಿ. ಓಕೆ, ಅವನ ಹೆಸರು ಮುರುಗೇಶ್, ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಮುರುಗೇಶ್. ಡ್ಯಾನ್ಸಿಂಗ್ ಅಂಪೈರ್ ಎಂದರೆ ಪ್ರಖ್ಯಾತಿ ಪಡೆದಂತ ಮುರುಗೇಶ್ ಅವರಿಂದ ಮತ್ತೊಮ್ಮೆ ಮುತ್ತು ನಾಯಕ್ ಟು ಗರ್ಲ್ಸ್ ಪೈಲಿಯನ್ ತುದಿಯಿಂದ ಅಂಪೈರ್ ಮುರುಗೇಶ್ ಅವರ ಒಂದು ಅನುಮತಿಯನ್ನು ಪಡೆದುಕೊಂಡು ಟಾಪ್ ಏಜ್ 1 ಬೌನ್ಸ್ 2 ಬೌನ್ಸ್ ಓವರ್ ದ ರೋಪ್ 4 ರನ್ಗಳು. ನಾಲ್ಕು ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 48. ಉತ್ತಮವಾದಂತಹ ಮೊತ್ತ ಅಂತ ಹೇಳ್ಬೋದು. ಡ್ರೀಮ್ ಡಿಫೆಂಡರ್ಸ್ ತಂಡಕ್ಕೆ ಒಂದು ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಇದೆ. ತಂಡವನ್ನ ಗಮನಿಸಿದಾಗ ಮತ್ತೊಮ್ಮೆ ಮುತ್ತು 2 ಗೌಸ್. ಕೊಂಚ ಬ್ಯಾಟ್ಸ್ಮನ್ ಏನೋ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅಲ್ಲಿ ಧೂಳು ಕೂಡ ಹೆಚ್ಚಾಗಿ ಬರ್ತಾ ಇದೆ ಮೈದಾನದಲ್ಲಿ. ಇರ್ಫಾನ್ ಹಾಗೂ ಗೌಸ್ ಅವರ ಒಂದು ಈ ಜೋಡಿ ಏನಾದರೂ ಕಂಟಿನ್ಯೂ ಮಾಡಿದ್ರೆ ದೊಡ್ಡ ಮೊತ್ತ ಕಲೆ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದೇ ರೀತಿ ಕಾದು ನೋಡಬೇಕಾಗಿದೆ. ಇಮಾದ್ ಇಲ್ಲೋ ತಮ್ಮ ಸ್ಪೆಲ್ ಯಾವಾಗ ಬರ್ತಾರಂತ. ಗೆಳೆದು ಬಾರಿಸಲು ಪ್ರಯತ್ನ, ಸ್ಲಾಕ್ ಸ್ವೀಪ್ ಮಾಡಲು ಪ್ರಯತ್ನ, ಔಟ್ ಸೈಡ್ ಎಡ್ಜ್ ಆಗಿ 1 ರನ್ಗಳ ಸೇರ್ಪಡೆ. ತುಂಬಾ ನಿರಾಸೆಯಲ್ಲಿದ್ದಾರೆ ಗೌಸ್ ಶೇಖ್. ಕ್ಲಿಯರ್ ಆಗ್ಬೋದಿತ್ತು ಚೆಂಡು, ಬಟ್ ಔಟ್ ಸೈಡ್ ಎಡ್ಜ್ ಅಲ್ಲಿ 1 ರನ್ಗಳ ಸೇರ್ಪಡೆ. ಈ 1 ರನ್ಗಳೊಂದಿಗೆ ತಂಡದ ಮೊತ್ತ 49. 2 ವಿಕೆಟ್ಗಳ ನಷ್ಟಕ್ಕೆ 4ನೇ ಓವರ್ನ ಪ್ರಗತಿಯಲ್ಲಿ. ಮತ್ತೊಮ್ಮೆ ಮುತ್ತು ನಾಯಕ್ ಟು ಇರ್ಫಾನ್. ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಡೀಪ್ ಸ್ಕೋರ್ ಲೆಗ್ ಫೀಲ್ಡರ್ ಡೀಪ್ ಮಿಡ್ ವಿಕೆಟ್ ಅತ್ತ ಹಾಗೂ ಡೀಪ್ ಮಿಡ್ ವಿಕೆಟ್ ಫೀಲ್ಡರ್ ಕೌ ಕಾರ್ನರ್ ನಲ್ಲಿ. ಎಳೆದು ಬಾರಿಸ್ತಾರೆ ನೇರವಾಗಿ. ಲಾಂಗ್ ಆನ್ ಹಾಗೂ ಡೀಪ್ ಮಿಡ್ ವಿಕೆಟ್ ಫೀಲ್ಡರ್ ಮಧ್ಯೆ 4 ರನ್ಗಳ ಸೇರ್ಪಡೆ. नाल्कने ओवर कोने 2 एसेतಗಳು बाकी. अभी भी 4 ओवर समाप्ति के लिए 2 गेंदे बचे. देखना होगा क्या कुछ कर पाएंगे इरफान. ಕಾದು ನೋಡಬೇಕು. 1 ರನ್ಗಳು ಬರ್ತಾ ಇದೆ. ಬ್ಯಾಟ್ ಮುಖ್ಯವಾದ ಮೂಲಕ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 54. ಇರ್ಫಾನ್ ಅವರ ಸ್ಫೋಟಕ ಆರಂಭ ಪಡೆದುಕೊಂಡಿದ್ದಾರೆ. 7 ಎಸೆತಗಳಲ್ಲಿ 23 ರನ್ ಕಲೆ ಹಾಕಿದ್ದಾರೆ ಇರ್ಫಾನ್. ಗೌಸ್ 5 ಎಸೆತಗಳಲ್ಲಿ 9. 4ನೇ ಓವರ್ನ ಕೊನೆಯ ಎಸೆತ ಬಾಕಿ. ತಂಡದ ಮೊತ್ತ 54. 2 ವಿಕೆಟ್ಗಳ ನಷ್ಟಕ್ಕೆ. ಮತ್ತೊಮ್ಮೆ ಮುತ್ತು. ಒಂದು ರನ್ಗಳೊಂದಿಗೆ ಓವರ್ ಮುಕ್ತಾಯವಾಗ್ತಾ ಇದೆ. ಸಿಂಗಲ್ ಡ್ರಿಂಕ್ಸ್ ಬ್ರೇಕ್ ನಂತರ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. ನಮ್ಮ ಜೊತೆ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಫಾರೂಕ್ ಪಾಷಾ ಸರ್. ಓ ಟು ಫಾರೂಕ್ ಪಾಷಾ.
ದಾಖಲಿಸಿ ತನ್ನದೇ ಒಂದು ಹೆಸರನ್ನು ಮಾಡಿರ್ತಕ್ಕಂಥ ರಾಜ್ಯದ ಹೆಮ್ಮೆಯ ಕ್ರಿಕೆಟಿಗ ಇಮಾದ್ ಡಿಲ್ಲು. ಸಾಕಷ್ಟು ಚೆಂಡಿಗೆ ತಿರುವಿಕೆಯನ್ನು ನೀಡಬಲ್ಲಂತ ಅತ್ಯಂತ ಅಪಾಯಕಾರಿ ಬೌಲರ್ ಕೂಡ. ಗೌಸ್ಲೆಸಂದ ಚೆಂಡು ಪೂರ್ಣವಾಗಿ ಬಿದ್ದಿತ್ತು. ಬಹಳ ಶುಭಾರ್ಥ ಹೊಡೆತ ಡೀಪ್ ಫೈನ್ ಲೆಗ್ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸಿದ ಆರಂಭಿಕ ಚೆಂಡಿನಲ್ಲಿ ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಗೌಸ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇಮಾದ್ ಡಿಲ್ಲು ಸಾಕಷ್ಟು ಚೆಂಡಿಗೆ ತಿರುವಿಕೆಯನ್ನು ನೀಡಬಲ್ಲಂತಹ ಬೌಲರ್ ಕೂಡ. ಲೆಗ್ ಬ್ರೇಕ್, ಆಫ್ ಬ್ರೇಕ್, ದೂಸರಾ, ಈ ರೀತಿಯಾಗಿ ವಿಶಿಷ್ಟ ಶೈಲಿಯಲ್ಲಿ ಬೌಲಿಂಗ್ ಅನ್ನ ಮಾಡಬಲ್ಲಂತ ಸಾಮರ್ಥ್ಯವುಳ್ಳ ಬೌಲರ್. ಬೀಸುವ ಹಂತದಲ್ಲಿ ಯಶಸ್ಸನ್ನ ಕಂಡುಕೊಳ್ತಾ ಇಲ್ಲ. ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 59, 59. 59 रन, 2 विकेट के नुकसान पर. ಮತ್ತೊಮ್ಮೆ ಇಮಾದ್ ಡಿಲ್ಲು ಬೇಸುವ ಪ್ರಯತ್ನ ತನ್ಮೂಲಕವಾಗಿ ಲಾಂಗ್ ಆಫ್ ಹಾಗೂ ಲಾಂಗ್ ಆಡುವ ಬಿರುಸಿನ ಸಿಕ್ಸರ್. ಗೌಸ್ ನಾಣಿನ ಮುಖ್ಯವಾಗಿ ದಾಖಲಾತಿನ ಕಂಡುಕೊಳ್ತಾ ಇದೆ. ಆರೋಟದ ಸೇರ್ಪಡೆ. ಇಬ್ಬರು ಕೂಡ ಅತ್ಯಂತ ಅಪಾಯಕಾರಿ ಡೇಂಜರಸ್ ದಾಂಡಿಗರು. ಅದೆಷ್ಟು ಓಟವನ್ನು ದಾಖಲಿಸಿದ ಮುಂದಿನ ಹಂತದಲ್ಲಿ ನೋಡಬೇಕಾಗಿದೆ. ಬೃಹತ್ ಮೊತ್ತವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯವುಳ್ಳ ಬೌಲರ್ಗಳು ಕೂಡ. ಅಲ್ಲಿ ಚೆಂಡನ್ನು ರವಾನಿಸಿಕೊಡಿ ನಮ್ಮ ಆಯೋಜಕರು ಪವನ್ ಸಾರ್, ಶೀಘ್ರಗತಿಯಲ್ಲಿ ಚೆಂಡನ್ನು ರವಾನಿಸಿಕೊಡಿ. ಡ್ರೀಮ್ ಡಿಫೆಂಡರ್ ಅದ್ಯಾವ ರೀತಿ ಡಿಫೆಂಡ್ ಮಾಡ್ತಾರೆ ನೋಡಬೇಕಾಗಿದೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಇಮಾದ್ ಡಿಲ್ಲು ಟೀಮ್ ಅಭಿಮನ್ಯು ಕ್ರಿಕೆಟ್ ಸಂಘದ ನಾಯಕ ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ನಾನ್ ಸ್ಟ್ರೈಕರ್ ಅಲ್ಲಿ ಡ್ರೀಮ್ ಡಿಫೆಂಡರ್ಸ್ ನ ಆಧಾರ ಸ್ತಂಭ, ನಮ್ಮಗೆ ಆಟಗಾರ, ಆ ತಂಡದ ಬೆನ್ನೆಲುಬು ಇರ್ಫಾನ್ ಮುದೋಳ್. ಇರುವಷ್ಟು ಕಾಲ ನಿಸ್ಸಂಶಯವಾಗಿ ನನ್ನ ಅನಿಸಿಕೆ ಪ್ರಕಾರವಾಗಿ ಟೀಮ್ ಅಭಿಮನ್ಯು ಕ್ರಿಕೆಟರ್ಸ್ಗೆ ತಲೆ ಬೇನೆಯ ವಿಚಾರವೇ ಸರಿ. ಆಡಿದಂತಹ 2 ಚೆಂಡಿನಲ್ಲಿ ಸತತವಾಗಿ 2 ಸಿಕ್ಸರ್ ಅನ್ನು ದಾಖಲಿಸಿದ ಡೇಂಜರಸ್ ದಾಂಡಿಗ ಇರ್ಫಾನ್ ಮುದೋಳ್. ಮತ್ತೆ ಇಲ್ಲಿ ಎಸ್ ಕಾರ್ಕೆಲ್ಲಿ ಲೋವರ್ ಫುಲ್ ಟಾಚ್ ಎಂದು ಬಹಳಷ್ಟು ಮರಿತೆ ಹೊಡೆದ ಮಿಡ್ ವಿಕೆಟ್ ನಡುವೆ ಒಂದೋಟದ ಪೂರೈಕೆ, ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಇಲ್ಲಿ ದಾಖಲಿಸಿದ್ರು. 2 ಓಟದ ಪೂರೈಕೆಯೂ ಕೂಡ ಇಬ್ಬರು ದಾಂಡಿಗರ ನಡುವೆ ಅತ್ಯುತ್ತಮವಾದಂತಹ ಹೊಂದಾಣಿಕೆ ಜೊತೆ ಆಟ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ ಈಗ 67ಕ್ಕೆ ತಲುಪ್ತಾ ಇದೆ. 67, 5ನೇ ಬಾರಿ. ಮತ್ತೆ ಇಲ್ಲಿ 2 ಗೌಸ್. ಬಹಳ ಸುಧಾರಿತ ತಿಳಿಸಿದ ಈ ಬಾರಿ ಶರವೇಗದ ರೇಸ್ಗಾರಿಕೆಯನ್ನು ತೋರ್ಪಡಿಸಿದ್ರು. ಬಹುಶಃ ಗಂಟೆಗೆ 110 ಕಿಲೋಮೀಟರ್ ವೇಗದ ಮಿತಿಯಲ್ಲಿ ರೇಸ್ಗಾರಿಕೆಯನ್ನು ಇಮಾದ್ ಡಿಲ್ಲು ತೋರ್ಪಡಿಸ್ತಾ ಇದ್ದಾರೆ. ಚೆಂಡಿನ ಗತಿಯನ್ನು ಅರಿಯದ ಗೌಸ್ ಸಂಪೂರ್ಣವಾಗಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಅಲ್ಲಿ ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ವೈಡ್ಗಾಗಿ ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದರಲ್ಲಿ ದಾಂಡಿಗರು. ಈಗಾಗಲೇ ನಿರ್ಣಾಯಕರು ಫೇರ್ ಡಿಲಿವರಿ ಅಂತ ನೀಡಿದ್ರು. ಆದ್ರೆ ಅಂಪೈರ್ನ ತೀರ್ಮಾನ ವಿರುದ್ಧವಾಗಿ ತೃತೀಯ ನಿರ್ಣಾಯಕನ ಮೊರೆಯನ್ನ ಕೇಳ್ತಾ ಇದರಲ್ಲಿ ದಾಂಡಿಗ ಗೌಸ್. ಸದ್ಯ ಅದ್ಯಾವ ರೀತಿ ನಿರ್ಣಯ ಹೊರಬೀಳಲಿಕ್ಕಿದೆ ನೋಡಬೇಕಾಗಿದೆ.
आप सही है अंपायर, फेयर डिलीवरी है। टीम का कुल स्कोर 67 रन 2 विकेट के नुकसान पर 67 2 ವಿಕೆಟ್ ನಷ್ಟಕ್ಕೆ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ 5ನೇ ಓವರ್ ಮುಕ್ತಾಯಕ್ಕಾಗಿ. ಮತ್ತೆ ಇಲ್ಲೂ ಕೊನೆಯ ಬಾರಿ ಸ್ಟ್ರೈಕರ್ ಅಲ್ಲಿ ಗೌಸ್. ಗೌಸ್ಗೆ ಸಂದ ಅಂತಿಮ ಚೆಂಡು, ಬಿರುಸಿನ ಹೊಡೆತ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಲಾಂಗ ನಡುವೆ. ಆ ರೋಟದ ಸೇರ್ಪಡೆ ತಂಡದ ಒಟ್ಟು ಮೊತ್ತ 73ಕ್ಕೆ ತಲುಪ್ತಾ ಇದೆ 5 ಓವರ್ ಮುಕ್ತಾದ ಬಳಿಕ 2 ವಿಕೆಟ್ ನಷ್ಟಕ್ಕೆ. ಅಂತಿಮ 18 ಚೆಂಡುಗಳು ಆರಂಭಿಕ ಸೆಷನ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. ಇರ್ಫಾನ್ ಮುದೋಳ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರಸ್ತುತ ಪೊಲೀಸ್ ಇಲಾಖೆಯಲ್ಲಿ ಜೀವನ್ ಭೀಮಾನಗರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಮೌಲಾ ಅಲಿರವರ ಆತ್ಮೀಯ ಸ್ನೇಹಿತ ಕೂಡ ಇರ್ಫಾನ್ ಮುದೋಳ್ ಪ್ರಸ್ತುತ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಕೂಡ ಮೌಲಾ ಅಲಿ ವೀಕ್ಷಣೆನ ಮಾಡ್ತಾ ಇದ್ದಾರೆ. ಸದ್ಯ ಅದೆಷ್ಟು ಓಟವನ್ನು ಇಲ್ಲಿ ಇರ್ಫಾನ್ ಮುದೋಳ್ ದಾಖಲಿಸ್ತಾರೆ ನೋಡಬೇಕಾಗಿದೆ ಡ್ರೀಮ್ ಡಿಫೆಂಡರ್ಸ್ ತಂಡದ ಪರವಾಗಿ. ಅತ್ಯಂತ ಡೇಂಜರಸ್ ಅಪಾಯಕಾರಿ ದಾಂಡಿಗ ಇರ್ಫಾನ್ ಮುದೋಳ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಬೌಲರ್ ಸಲೀಂ ಮತ್ತೋರ್ವ ರಾಜ್ಯ ಕಂಡಂತ ಶ್ರೇಷ್ಠ ಆಟಗಾರ. ಬಹಳ ಸುತ್ತಮರಿತ ಹೊಡೆತ ವೈಡ್ ಲಾಂಗ್ ಆಫ್ ಸೀಮಾ ರೇಖೆ ಅವರ ಭಾಗನ ಕ್ರಮಿಸಿದ ಆರಂಭಿಕ ಚೆಂಡಿನಲ್ಲ ಸಲೀಂ ವಿರುದ್ಧವಾಗಿ ಬಾಗಲಕೋಟೆ ಪರಿಸರದ ಇರ್ಫಾನ್ ಮುದೋಳ್ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ ಆರೋಟದ ಸೇರ್ಪಡೆ. ರಾಜ್ಯದ ಅನುಭವಿ ಆಲ್ರೌಂಡರ್ ಆಟಗಾರ, ಬಹುಶಃ ರಾಜ್ಯದಲ್ಲ ಇಡೀ ವಿಶ್ವಾದ್ಯಂತ ಸಂಚರಿಸಿ ತನ್ನದೊಂದು ಹೆಸರು ಮಾಡಿರ್ತಕ್ಕಂಥ ಆಟಗಾರ ಸಲೀಂ ವಿರುದ್ಧವಾಗಿ ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇದ್ದಾರೆ ಸಲೀಂ. ಹಾಗೂ ಇಲ್ಲೂ ಬಹಳಷ್ಟು ವಿದೇಶಗಳಲ್ಲಿ ಸಂಚರಿಸಿ ದುಬೈ, ಕತಾರ್, ಬಹ್ರೇನ್, ಸೌದಿ ಅರೇಬಿಯಾ ಈ ರೀತಿಯಾಗಿ ಸಂಚರಿಸಿ ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥ ಆಟಗಾರರು ಕೂಡ. ಮತ್ತೆ ಮುಂದಿನ ಸಲೀಂ ವಿಶಿಷ್ಟ ಶೈಲಿಯಲ್ಲಿ ಆಡುವಂಥದ್ದಲ್ಲಿ ದಾಂಡು ಚೆಂಡಿನ ಸಂಪರ್ಕ ಲಭಿಸಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಮತ್ತೆ ಸಲೀಂ 4ನೇ ಬಾರಿ. ಹುದರಾರ್ಸ್ಗಳು ಬೀಸುವ ಪ್ರಯತ್ನ ಆಘಾತಾಗುವ ಸಾಧ್ಯತೆ. ಇರ್ಫಾನ್ ಮುದೋಳ್ ಇನ್ನಿಂಗ್ಸ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದ್ದ ಮಿಡ್ ವಿಕೆಟ್ ನಡುವೆ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು ರಾಜ್ಯ ಕಂಡಂತ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಬೂಮ್ ಬೂಮ್ ಸಲೀಂ. ಡ್ರೀಮ್ ಡಿಫೆಂಡರ್ಸ್ ತಂಡದ ಆಧಾರ ಸ್ತಂಭ, ನಂಬುಗೆ ಆಟಗಾರ, ಆ ತಂಡದ ಬೆನ್ನೆಲುಬು, ಬಾಗಲಕೋಟೆ ಪರಿಸರದ ಹೊಡಿಬಡಿ ಆಟಗಾರ ಇರ್ಫಾನ್ ಮುದೋಳ್ ರವರ ಇನ್ನಿಂಗ್ಸ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಯೂನುಸ್ ಸ್ಟ್ರೈಕ್ ಅನ್ನ ಪಡ್ಕೊಳ್ಳಿಕ್ಕಿದ್ದಾರೆ. ಸಾಕಷ್ಟು ಅನುಭವಿ ದಾಂಡಿಗರ ದಂಡನ ಹೊಂದಿರತಕ್ಕಂಥ ಡ್ರೀಮ್ ಡಿಫೆಂಡರ್ಸ್ ಈಗಾಗಲೇ ಚಾಲ್ತಿ 6ನೇ ಓವರ್ನಲ್ಲಿ 79 ಓಟವನ್ನು ಈಗಾಗಲೇ ದಾಖಲಿಸಿಕೊಂಡಿದ್ದ ಅಂಕಿಅಂಶ ಪಟ್ಟಿಯಲ್ಲಿ. ಮತ್ತೆ ಬುಮ್ ಬುಮ್ ಸಲೀಂ 5ನೇ ಬಾರಿ. ಹೋದರಾರ್ಸ್ಗಳು ಬೀಸುವ ಪ್ರಯತ್ನ ಕೆಳಗಡೆ ಗಾಳಿಯಲ್ಲಿ ತೋಲ್ತಾ ಇತ್ತು. ಯೂನುಸ್ ಬೀಸುವ ಹಂತದಲ್ಲಿ ಕ್ಯಾಚ್ ಅನ್ನ ನೀಡುವ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಯೂನುಸ್ಗೆ ಜೀವದಾನ ಕೂಡ ಲಭಿಸ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಜಾಣ್ಮೆ, ನೈಪುಣ್ಯತೆಯ ಚಾಕಚಕ್ಯದ ಎಸ್ಗಾರಿಕೆಯನ್ನ ಸಲೀಂ ತೋರ್ಪಡಿಸ್ತಾ ಇದ್ದಾರೆ ಟೀಮ್ ಅಭಿಮನ್ಯು ಕ್ರಿಕೆಟರ್ಸ್ ಪರವಾಗಿ. ಕೊನೆಯ ಬಾರಿ.
ಈ ಬಾರಿ ಬೀಸುವಂತದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ. ಯೂನುಸ್ ಇನ್ನಿಂಗ್ಸ್ ಮತ್ತೊಮ್ಮೆ ಇಲ್ಲಿ ಸಮಾಪ್ತಿಯನ್ನು ಕಂಡುಕೊಳ್ಳುವಂತದಲ್ಲಿ ಅದೃಷ್ಟ ಒಲಿತಾ ಇದೆ. ಯೂನುಸ್ಗೆ ಎರಡನೇ ಜೀವದಾನ ಇವರಿನಲ್ಲಿ ಲಭಿಸ್ತಾ ಇದೆ. ಸದ್ಯ ಈಗ ಸಲೀಂ ಸಾಕಷ್ಟು ನಿರಾಸೆನ ಕಾಣ್ತಾ ಇದ್ದಾರೆ ಕ್ಷೇತ್ರ ರಕ್ಷಕ ಮಾಡಿದಂತಹ ಸ್ವಲ್ಪ ಮಟ್ಟಿಗೆ ತಪ್ಪಿನಿಂದಾಗಿ. 6 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 82, 3 ವಿಕೆಟ್ ನಷ್ಟಕ್ಕೆ. After completion 6 overs, score moves on to 82, loss of 3 important wicket. 6 ओवर की समाप्ति के बाद 82 रन 3 विकेट के नुकसान पर. अंतिम 12 गेंद बाकी है. इससे 12 गेंद में कितने रन बटोर पाएंगे ड्रीम डिफेंडर्स के बल्लेबाज देखना पड़ेगा. बहुत ही जबरदस्त क्रिकेट श्रृंखला इस गुंजूर के मैदान पर शुरू हो चुका है. महासंग्राम कह सकते हैं. कर्नाटका हॉट बॉल प्रीमियर लीग पहला वर्षीय एक क्रिकेट श्रृंखला. इस क्रिकेट श्रृंखला में 8 जो कि कर्नाटक के जाने मानी टीम्स भाग ले चुकी है. 7ನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ. ಮುತ್ತು ನಾಯಕ್ ಮತ್ತೋರ್ವ ನಂಬುಗೆಯ ಬೌಲರ್ ಕೂಡ. ಬಹಳ ಸುತ್ತಮುತ್ತ ಹೊಡೆತ ಡೀಪ್ ಯಕ್ಷಗಾನ ಕ್ರಮಿಸ್ತಾ ಇದೆ. ಸುಂದರದ ಒಂದು ಕ್ಷೇತ್ರ ರಕ್ಷಣೆ. ಕೇವಲ 1 ಓಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. ಓಕೆ, ಓಟವನ್ನು ದಾಖಲಿಸಿಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 82. ಬಹಳ ಸುತ್ತಮುತ್ತ ಹೊಡೆತ ಲಾಂಗ ನಡುವೆ ಕ್ರಮಿಸ್ತಾ ಇದೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಮುತ್ತು ನಾಯಕ್. 1 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 83ಕ್ಕೆ ತಲುಪ್ತಾ ಇದೆ. 83, लॉस ऑफ 3 इंपॉर्टेंट विकेट. इनिंग समाप्ति के लिए अभी भी 10 गेंद बाकी हैं. इस 10 गेंदों में कितने रन बटोर पाएंगे ड्रीम डिफेंडर्स के बल्लेबाज, कुछ देर इंतजार करना होगा. फिर से मुत्तु नायक गेंदबाजी संभालते हुए स्ट्राइक पर है. गौस गौस ಎಸ್ ಅಂತ ಇಲ್ಲಿ ಯೂನುಸ್ ಸ್ಟ್ರೈಕ್ ಅನ್ನು ಪಡ್ಕೊಳ್ಳೋದು. 1 ಓಟದ ಪೂರೈಕೆ ಆಗ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಎಸ್ಕಾರಿಕೆ ಮುತ್ತು ನಾಯಕ್ ತೋರ್ಪಡಿಸ್ತಾ ಇದ್ದಾರೆ. ಯಾವುದೊಂದು ಭಾರಿ ಹೊಡೆತಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. 4ನೇ ಬಾರಿ ಬಹಳ ಸುತ್ತಮುತ್ತ ಹೊಡೆತ ಹೆಲಿಕಾಪ್ಟರ್ ಶಾಟ್ ಅನ್ನು ಇಲ್ಲಿ ಗೌಸ್ ದಾಖಲಿಸಿದ್ರು. ಲಾಂಗ್ ಆಫ್ ನೋಡುವ ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ರೀತಿಯ ಈ ಶೈಲಿಯ ಹೊಡೆತಗಳು ನಮ್ಮ ಭಾರತ ತಂಡದ ಮಾಜಿ ನಾಯಕ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ದಾಖಲಿಸಿದರಲ್ಲಿ ಪ್ರಮುಖ ಹೆಸರನ್ನ ಮಾಡಿದ್ರು. ಪ್ರಸ್ತುತ ಈಗ ಡ್ರೀಮ್ ಡಿಫೆಂಡರ್ಸ್ ನ ಪರವಾಗಿ ಗೌಸ್ ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. 4 ಓಟದ ಸೇರ್ಪಡೆ. ತಂಡ ಒಟ್ಟು ಮೊತ್ತ 88. ಮತ್ತೆ ಮುತ್ತು ನಾಯಕ್ ಐದನೇ ಬಾರಿ ಸಂದಾಚರಣೆ. ಮತ್ತೊಮ್ಮೆ ಹೆಲಿಕಾಪ್ಟರ್ ಶಾಟ್. ಈ ಬಾರಿ ಡೀಪ್ ಯಕ್ಷಗಾನ ಹಾಗೂ ವೈಡ್ ಲಾಂಗ್ ಆಫ್ ನೋಡೋ ಬಿರುಸಿನ 6 ದಾಖಲಾತಿನ ಕಂಡುಕೊಳ್ತಾ ಇದೆ. 6 ಓಟದ ಸೇರ್ಪಡೆ. ಗೌಸ್ के संद अंतिम ಚೆಂಡು ತನ್ಮೂಲಕವಾಗಿ ಡೀಪ್ ಸ್ಕೋರ್ ಲೆಗ್ ಸೀಮಾ ರೇಖೆ ಕ್ರಮಿಸಿದ 6 ಓಟದ ಸೇರ್ಪಡೆ.
ಸೆಂಚುರಿಯನ್ನು ದಾಖಲಿಸ್ತಾ ಇದೆ 3 ವಿಕೆಟ್ ನಷ್ಟಕ್ಕೆ. ಗೌಸ್ರವರ ವೈಯಕ್ತಿಕ ಮೊತ್ತ 31, ಕೇವಲ 14 ಚೆಂಡುಗಳ ಮುಂದೆ. ಅತ್ತ ಯೂನುಸ್ 18 ಓಟವನ್ನು ದಾಖಲಿಸಿದ್ದಾರೆ 6 ಚೆಂಡುಗಳ ಮುಂದೆ. ಅಂಕಿಅಂಶ ಪಟ್ಟಿಯಲ್ಲಿ ತಪ್ಪಾಗಿತ್ತು. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಗೌಸ 49 ಓಟವನ್ನು ಈಗಾಗಲೇ ದಾಖಲಿಸಿದ್ದಾರೆ. ಗೌಸ್ ಅರ್ಧ ಸೆಂಚುರಿ, ಹಾಫ್ ಸೆಂಚುರಿ ದಾಖಲಿಸಲು ಸುಲಭವಾಗಿ 1 ಓಟ ಬರಬೇಕಾಗಿದೆ. ಬಳಸಿದ ಮರಿತಿಯ ಹೊಡೆತ ತನ್ಮೂಲಕವಾಗಿ ಸುಲಭ ಸಭೆ ಕ್ಯಾಚ್ ಕೈ ಜಾರಿ ಹೋಗ್ತದೆ. ಗೌಸ್ ರವರ ಅರ್ಧ ಶತಕ ಪೂರೈಕೆ, ಹಾಫ್ ಸೆಂಚುರಿ. ಯು ಬ್ಯೂಟಿ ಗೌಸ್. ಅಲ್ಲಿ ಮುರುಗೇಶ್ ಸಲೀಂ ಎಸೆದ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ. ಅಂಪೈರ್ ರಿವ್ಯೂ ಇದೆ ನೋಬಾಲ್ಗಾಗಿ सद्य परिशीलिसाद तृतीय निर्णायकರು. अंपायर ने तीसरे अंपायर की मदद मांगते हुए नो बॉल के लिए फिलहाल यहां पर तीसरे अंपायर चेक कर रहे हैं, क्या डिसीजन देंगे पता चलेगा. Player review TV umpire to director player review. थैंक यू डीजे, थैंक यू. नो बॉल सूचನೆ ರವಾನಿಸ್ತಾ ಇದ್ದಾರೆ ತೃತೀಯ ನಿರ್ಣಾಯಕರು. ಅಲ್ಲಿ ಮುರುಗೇಶ್ ಡಾನ್ಸಿಂಗ್ ಅಂಪೈರ್ ವಿಶಿಷ್ಟ ಶೈಲಿಯಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಸಲೀಂ ಮೂರನೇ ಬಾರಿ ಬಳಸಿದ ಮರ್ತ ಹೊಡೆತ ಸ್ಕ್ವೇರ್ ಲೆಗ್ ನಡುವೆ ಕ್ರಮಿಸ್ತಾ ಇದೆ. 4 ಹೊಡೆದ ಸೇರ್ಪಡೆ ಬೌಂಡ್ರಿ.
ಗೆ ಜೀವನ ಲಭಿಸ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ 2 ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಸಲೀಂ ಟು ಗೌಸ್. ಬಹಳ ಸುಧಾರ ರೀತಿಯ ಎಸೆತ, ಯಾರ್ಕರ್ ಡೆಲಿವರಿ ಶರವೇಗದಲ್ಲಿ ಎಸ್ಕಾರಿಕೆಯನ್ನ ಬೂಮ್ ಬೂಮ್ ಸಲೀಂ ತೋರ್ಪಡಿಸ್ತಾ ಇದ್ದಾರೆ. ಬಹುಶಃ ಗಂಟೆಗೆ 120 ಕಿಲೋಮೀಟರ್ ವೇಗದ ಮಿತಿಯಲ್ಲಿ ಎಸ್ಕಾರಿಕೆಯನ್ನ ತೋರ್ಪಡಿಸಿದ್ರು. ಇನ್ನಿಂಗ್ಸ್ ಅಂತಿಮ ಚೆಂಡು, ಲಾಸ್ಟ್ 1 ಬಾಲ್ ರಿಮೈನಿಂಗ್ ನೌ. ಇನ್ನಿಂಗ್ಸ್ का आखिरी गेंद, सलीम की ये गेंद हेलीकॉप्टर शॉट खेलना चाह रहे थे, लॉन्ग ऑफ और लॉन्ग ऑन की दिशा में 1 रन दूसरा रन लेना चाहते थे, जो कि मारा रन यहां पर पूरा करते हुए बहुत ही अच्छी रनिंग बिटवीन द विकेट इस मैदान पर नजर आता हुआ. 8 ओवर की समाप्ति बाद 114 रन 3 विकेट के नुकसान पर. आफ्टर कंप्लीशन 8th ओवर स्कोर मूव्स ऑन टू 114 रन, लॉस ऑफ 3 इंपॉर्टेंट विकेट. 8 ಓವರ್ ಮುಕ್ತಾದ ಬಳಿಕ 114 3 ವಿಕೆಟ್ ನಷ್ಟಕ್ಕೆ ಇಲ್ಲಿ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಇತ್ತ ವೀಕ್ಷಕಗಳಲ್ಲಿ ಬದಲಾವಣೆ ಮಾಡ್ತಾ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ದೂರದ ಚಿಕ್ಕಮಗಳೂರು ಪರಿಸರದ ಬಸರಿಕಟ್ಟೆ ನಿವಾಸಿ ಉಮೇಶ್ ಮಂಡನ್ ಅವರನ್ನ ಮತ್ತೊಮ್ಮೆ ಕನ್ನಡ ಮಾಧ್ಯಮಕ್ಕಾಗಿ ಬರಮಾಡಿಕೊಳ್ತಾ ಇದ್ದೇನೆ. ನೆನ್ನೆ ಅದನ್ನ ಗೇಮ್ ಚೇಂಜರ್ ಕೂಡ ಈ ರೀತಿ ಒಂದು ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿದ್ದು, 114 ಕೋಟವನ್ನು ದಾಖಲಿಸಿತ್ತು. ಇದು ಮತ್ತೊಂದು ಸಂಸ್ಥೆ ಘನತೆ ಗೌರವಾನ್ವಿತ ಮೊತ್ತದ ಕಡೆ ಮುಖ ಮಾಡುತ್ತಾ ಇದೆ. ಅದ್ಯಾವ ರೀತಿ ಎಸ್ಗಾರರು ಇಲ್ಲಿ ಪಂದ್ಯವನ್ನು ಉಳಿಸಿಕೊಳ್ತಾ ನೋಡಬೇಕಾಗಿದೆ. 2 ಪ್ರತಿಷ್ಠಿತ ಸಂಸ್ಥೆಗಳು 2 ಪ್ರಸ್ತುತ ಹಂತದಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ.
Linear arrangement of these G plus 22 floored slender towers ensures privacy, ample ventilation, and natural light. These towers house a community of 700 plus families. A lush green entrance plaza adds to the grandeur. The cascading swimming pool and the beautifully landscaped surrounding area have a long-lasting and soothing effect on our minds while we take that relaxing plunge. The eastern side of the site houses all the amenities along with adult and kid-friendly zones. The outdoor play courts, like the recreational volleyball court, multipurpose court, and half basketball court, are shaded through most time of the day. The pool deck allows you to sit back and relax, as the sound of cascading water bodies and pools create a calm and serene experience. These quiet and secluded alcoves can also be used as work from home spaces. The multi-leveled clubhouse has an interesting facade and is scaled down to make the space more human. ಇದ್ದಾರೆ. ಆರಂಭಿಕ ಓವರ್ಗಾಗಿ ಪ್ರತಾಪ್ ಅವರನ್ನು ಪರಿಚಯಿಸುವಂತ ಪ್ರಯತ್ನಗಳು ಸಾಗುತ್ತಾ ಇದೆ. ಆರಂಭಿಕ ಹಂತದಲ್ಲಿ ಒಂದೆರಡು ಡ್ರೀಮ್ ಡಿಪೆಂಡರ್ಸ್ 114 ಓಟವನ್ನು ದಾಖಲಿಸಿಕೊಂಡು 115 ಒಂದು ಟಾರ್ಗೆಟ್ ಸಂಖ್ಯೆ ಇಲ್ಲಿ ಬಿಟ್ಕೊಡ್ತಾ ಇದೆ ಕೂಡ. ಅಲ್ಲಿ ಅಭಿಮಾನ್ಯು ಕ್ರಿಕೆಟರ್ಸ್ ಕ್ಯಾಪ್ಟನ್ ತಮ್ಮ ತಂಡದ 12 ಆಟಗಾರರನ್ನು ಇಮಿಡಿಯೇಟ್ಲಿ ಕಳಿಸಿಕೊಡ್ಬೇಕು. ಎರಡನೆಯ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಪ್ರತಾಪ್ ಮೊದಲ ಓವರ್ಗಾಗಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಎರಡನೆಯ ಸೆಷನ್ ಮೊದಲ ಚೆಂಡಿಗಾಗಿ ಪ್ರತಾಪ್ ಹೆಸರಗದ ಮೊದಲ ಚೆಂಡು ತಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಡಾಟ್ ಬಾಲ್ಗಳ ಸೇರ್ಪಡೆ ಮೊದಲ ಹಂತದಿಂದ ಪ್ರತಾಪ್ ದಾಖಲಿಸಿದ್ರು. ಡಾಟ್ ಬಾಲ್ ಸೇರ್ಪಡೆ ಇಲ್ಲಿ ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. ಮತ್ತೆರಡನೆಯ ಬಾರಿ ವಾಜಿ ಸ್ಟ್ರೈಕ್ ಅಲ್ಲಿ ಎರಡನೆಯ ಚೆಂಡು ವಿಶಿಷ್ಟ ಶೈಲಿ ಹೊರತನ ದಾಖಲಿಸುವ ಪ್ರಯತ್ನಗಳ ನಡುವೆ ವಾಜಿದ್ ಬಹಳ ಮಾಡಿತಂದು ಬೌಂಡ್ರಿಯನ್ನು ದಾಖಲಿಸಲಿದ್ದ 4 ಓಟಗಳ ಸೇರ್ಪಡೆ. ರಿವರ್ಸ್ ಶಾಟ್ ಹೊರತನ ದಾಖಲಿಸಲ ಪ್ರಯತ್ನ ಬಹಳ ಬರುತ್ತೆ. ಹೊರತ ರಿವರ್ಸ್ ಶಾಟ್ ಸಿಕ್ಸರ್. ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದ್ದ ವಾಜಿದ್ ಸಿಕ್ಸರ್ ದಾಖಲಿಸಿದ್ರು.
ಸಿಕ್ಸರ್ ಮತ್ತು ಬೌಂಡ್ರಿನ ದಾಖಲಿಸಿದ ಸಂದರ್ಭದಲ್ಲಿ ತನ್ನ ಹಾವಭಾವಗಳ ಮುಖಾಂತರವಾಗಿ ಒಂದೆಡೆ ಬೌಂಡ್ರಿ ಸಿಕ್ಸರ್ ಸೂಚನೆ ರವಾನಿಸ್ತಾ ಇದ್ದಾರೆ. ಡಾನ್ಸಿಂಗ್ ಅಂಪೈರ್ ಮುರುಗೇಶ್ ಒಂದೆಡೆ ಬಹಳಷ್ಟು ತಮ್ಮ ತೀರ್ಪನ್ನು ನೀಡ್ತಾ ಇದ್ದಾರೆ ಕೂಡ. ಆರೋಟಗಳ ಸೇರ್ಪಡೆ 10 ಊಟವನ್ನು ತಲುಪ್ತಾ ಇದೆ. ಅಭಿಮಾನ್ಯು ಕ್ರಿಕೆಟರ್ಸ್ ಈ ಪಂದ್ಯವನ್ನು ಜಯಿಸಬೇಕಾದ್ರೆ ಈ ರೀತಿಯ ಸಿಕ್ಸರ್ಗಳ ಜೊತೆಗಾಗಿ ಬೌಂಡ್ರಿಗಳು ಬರಲೇಬೇಕಾಗಿದೆ. ಸಪೋರ್ಟ್ ಮಾಡಿಕೊಂಡು ಬೀಸಬಲ ಪ್ರಯತ್ನ ಬಲ ಶತಬಲತೆ ಹೊರತ ಚಂಡಿತ ಮತ್ತೆ ಸೀಮಾರಿಗೆ ಹೊರಭಾಗವನ್ನು ಕಾಣ್ತಾ ಇದೆ. ಮತ್ತೆ ವಾಜಿದಿತ್ತ ಬೌಂಡ್ರಿ ದಾಖಲಿಸಿದ್ರು. ಇಲ್ಲಿ 4 ಊಟಗಳ ಸೇರ್ಪಡೆ 115 ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡುತ್ತಾ ಇರತಕ್ಕಂಥ ಒಂದು ತಂಡ ಬಹಳಷ್ಟು ತಮ್ಮದೊಂದು ಬಿರುಸಿನ ಆರಂಭವನ್ನು ಕಾಣ್ತಾ ಇದೆ. ಮುಕ್ತಾಯದ 4 ಚೆಂಡುಗಳಲ್ಲಿ 14 ಊಟವನ್ನು ತಲುಪ್ತಾ ಇದ್ದಾರೆ. ಅದೇ ರೀತಿ ಅಂತಿಮ 2 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಡ್ತಾ ನೋಡಬೇಕಾಗಿದೆ. ಐದನೆಯ ಚೆಂಡು ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಡಾಟ್ ಬಾಲ್ಗಳ ಸೇರ್ಪಡೆ ಈ ಹಂತದಲ್ಲಿ ಪ್ರತಾಪ್ ದಾಖಲಿಸ್ತಾ ಇದ್ದಾರೆ. ಕೊನೆ ಒಂದೇ ಸಹ ಮೊದಲ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. 14 ಊಟವನ್ನು ತಲುಪ್ತಾ ಇದೆ. ಆರಂಭಿಕ ಸರದಿಯ 2 ಮಂದಿ ಆಟಗಾರರು ಇನ್ನೂ ಕೂಡ ಜೊತೆ ಆಟವನ್ನು ಇಲ್ಲಿ ಮುಂದುವರಿಸ್ತಾ ಇದ್ದಾರೆ ಕೂಡ. ಮೊದಲ ಸಲೀಂ ಮತ್ತು ವಾಜಿ ಜೊತೆ ಆಟ ಇಲ್ಲಿ ಮುಂದುವರಿಕೆ ಆದಿಯನ್ನು ಕಾಣುತ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯವನ್ನು ಒಂದೆಡೆ ಪ್ರತಾಪ್ ಮಾಡಿಕೊಟ್ರು. 14 ಊಟವನ್ನು ತಲುಪ್ತಾ ಇದೆ. ಅಂತಿಮ 42 ಎಸೆಗಳಲ್ಲಿ 101 ಊಟಗಳು ಜಯಕ್ಕಾಗಿ ಬರಬೇಕಾಗಿದೆ. ನಿರ್ಣಯ ಶುಭ ಮುಂಜಾನೆ ಬಹಳಷ್ಟು ವ್ಯವಸ್ಥಿತವಾಗಿ ಈ ಭಾಗದಲ್ಲಿ ಶುಭಾರಂಭವನ್ನು ಕಂಡಂತ ಕರ್ನಾಟಕದ ಆಲ್ ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಪ್ರತಿಷ್ಠಿತ 8 ತಂಡಗಳಿಂದ ಪಂದ್ಯಾಕೂಟವನ್ನು ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಅದ್ಯಾವ ಹೆಸರಿತ ಪರಿಚಯಿಸಿದರು ನೋಡಬೇಕಾಗಿದೆ ಅವರಿಗಾಗಿ. ಪ್ರಸ್ತುತ ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಂಡರೂ ಕೂಡ ಡ್ರೀಮ್ ಡಿಫೆಂಡರ್ಸ್ 114 ಊಟವನ್ನು ದಾಖಲಿಸಿದ್ದಾರೆ. ಅದೇ ರೀತಿ ಹೆಸರಿತ ಪಂದ್ಯಾಟವನ್ನು ಉಳಿಸಿ ಕೊಡ್ತಾ ನೋಡಬೇಕಾಗಿದೆ. ಹೊಸ ಬೌಲರ್ ಲಕ್ಷ್ಮೀಕಾಂತ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಸಲೀಂ ಸ್ಟ್ರೈಕ್ ಅಲ್ಲಿ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಎರಡನೆಯ ಓವರ್ ಮೊದಲ ಚೆಂಡು ಲಕ್ಷ್ಮೀಕಾಂತ್ ಮುಕ್ತಾಯವನ್ನು ಮಾಡಿಕೊಟ್ರು. ವೈಡ್ ಬಾಸ್ ನಿಶ್ಚಯನೆ ಒಂದೆಡೆ ನಿರ್ಣಾಯಕ ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಊಟಗಳ ಸೇರ್ಪಡೆ ಒಂದು ಊಟದ ಹೆಚ್ಚುವರಿ 15 ಊಟವನ್ನು ತಲುಪ್ತಾ ಇದೆ. ಎರಡನೆಯ ಚೆಂಡು ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗುತ್ತಾ ಇದೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣುತ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಈ ಹಂತ ಲಕ್ಷ್ಮೀಕಾಂತ್ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದಾವೆ. ಆರಂಭಿಕ ಎಸ್ಎಲ್ ಹೆಚ್ಚುವರಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕ ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯ ಮಾಡಿಕೊಟ್ರು. ಎರಡನೆಯ ಚೆಂಡು 40 ಕ್ಷಣ ಕಾಲ ಗಾಲಿನ ಸೇರ್ತಿದ್ದ ಗೋಟದ ಮಾದರಿತ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡು ಡೇಂಜರಸ್ ಆಟಗಾರ ಸಲೀಂ ಹೋದರಿತ ಆಘಾತವನ್ನು ಕಾಣುತ್ತಾ ಇದೆ. ಆರಂಭಿಕ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 15ಕ್ಕೆ ಮೊದಲ ವಿಕೆಟ್ ಸಹಿತ ಅಭಿಮಾನ್ಯು ಕ್ರಿಕೆಟರ್ಸ್ ಎರಡನೆಯ ಓವರ್ ನಲ್ಲಿ ಕಳ್ಕೊಳ್ತಾ ಇದೆ. ಅದ್ಯಾವ ಆಟಗಾರನ ಕಳುಹಿಸಿ ಕೊಡ್ತಾ ನೋಡಬೇಕಾದ ಹೊಸ ಆಟಗಾರ ಮಂಜುನಾಥ್ ಅಂಕಣಕ್ಕೆ ಬರ್ತಾ ಇದ್ದಾರೆ.
ಅಲ್ಲಿ ಡ್ರೀಮ್ ಡಿಪೆಂಡರ್ಸ್ 12ನೇ ಆಟಗಾರರು ಬರಬೇಕು. ಮಂಜುನಾಥ್ ಆಟಗಾರರ ಸೇರ್ಪಡೆ. ನಟನರ ಹೊಳತನ ದಾಖಲಿಸಲು ಪ್ರಯತ್ನ ಬಹಳ ಶತಮರತೆ ಹೊಳತನ ದಾಖಲಿಸಿದ್ರು. ಮಂಜುನಾಥ್ ಅವರ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆಯೂ ಕೂಡ ಕಳೆದೊಂದು ಹೆಸರು ಲಕ್ಷ್ಮೀಕಾಂತ್ ಒಂದು ಮೊದಲ ಯಶಸ್ಸನ್ನು ಕಂಡುಕೊಳ್ಳುತ್ತಾ ಇಲ್ಲಿ 4 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ತಡ ಮೊತ್ತವು ಕೂಡ 4 ಓಟಗಳ ಮುಖಾಂತರವಾಗಿ 19 ಓಟವನ್ನು ತಲುಪ್ತಾ ಇದೆ. 96 ಓಟಗಳು ಇನ್ನು ಕೂಡ ಬರಬೇಕಾಗಿದೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಹಂತದ ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ಒಂದು ಪಂದ್ಯವನ್ನು ಜಯಿಸಬೇಕಾದ್ರೆ ಡ್ರೀಮ್ ಡಿಪೆಂಡರ್ಸ್ ಬೌಲರ್ಸ್ಗಳು ಈ ರೀತಿಯ ಒಂದು ಡಾಟ್ ಬಾಲ್ ಅನ್ನು ದಾಖಲಿಸಬೇಕಾಗಿದೆ. ಐದನೇ ಚೆಂಡು ಲೆಗ್ ಲಾಸ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಕ್ಷೇತ್ರ ದಾಖಲಾತಿಯನ್ನು ಕಾಣ್ತಾ ಇದೆ ಕೂಡ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂತಿಮ ಒಂದೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. 19ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಅಭಿಮನ್ಯು ಕ್ರಿಕೆಟರ್ಸ್ಗಳ ತಂಡ. ಲಕ್ಷ್ಮೀಕಾಂತ್ ಹೆಸರಗತ ಕೊನೆಯ ಬಹಳಷ್ಟು ಮನೆತೆ ಹೊಳತ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತದೆ. ಸಿಕ್ಸರ್ ಅನ್ನು ಮಂಜುನಾಥ್ ಅವರು ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ. ಇಲ್ಲಿ 2ನೇ ಓವರ್ ಲಕ್ಷ್ಮೀಕಾಂತ್ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅಭಿಮಾನ್ಯು ಕ್ರಿಕೆಟರ್ಸ್ಗಳ ತಂಡ 25 ಓಟವನ್ನು ತಲುಪ್ತಾ ಇದ್ದಾರೆ. ಅಂತಿಮ 36 90 ಓಟಗಳ ಅವಶ್ಯಕತೆ. ಆರಂಭಿಕ ವಿಕೆಟ್ಸ್ ಅನ್ನು ಕಳ್ಕೊಂಡು ಕೂಡ 2ನೇ ಕ್ರಮಾಂಕದ ಆಟಗಾರ ಮಂಜುನಾಥ್ ಅವರ ಆಟ ಇಲ್ಲಿ ಕೈ ಹಿಡಿತಾ ಇದೆ. ಒಂದು ಬೌಂಡ್ರಿ ಒಂದು ಸಿಕ್ಸರ್ ಅನ್ನು ಈಗಾಗಲೇ ದಾಖಲಿಸಿದ್ದಾರೆ. ಅದ್ಯಾವ ಹೆಸರು ಅಂತ ಪರಿಚಯಿಸಲು ನೋಡಬೇಕಾಗಿದೆ ಕೂಡ. ನಿನ್ನೆ ಈ ರೀತಿ ಒಂದು ಗನಿಷ್ಠ ಮೊತ್ತವನ್ನ ಗೇಮ್ ಚೇಂಜರ್ಗಳ ತಂಡ ದಾಖಲಿಸಿತ್ತು. 114 ಓಟವನ್ನು ದಾಖಲಿಸಿದಂತ ಮೊದಲ ತಂಡವೂ ಕೂಡ ಇವತ್ತಿನ ದಿನ 2ನೇ ತಂಡವಾಗಿ ಗರಿಷ್ಠ ಮೊತ್ತವನ್ನು ಡ್ರೀಮ್ ಡಿಪೆಂಡರ್ಸ್ ದಾಖಲಿಸ್ತಾ ಇದೆ. ಆರಂಭಿಕ ಹಂತದ 12 ಚೆಂಡುಗಳ ಮುಕ್ತಾಯದ ಬಳಿಕ 25 ಓಟವನ್ನು ದಾಖಲಿಸ್ತಾ ಇದೆ. 36 ಚೆಂಡುಗಳ ಅಂತಿಮ ಹಂತದಲ್ಲಿ ಬಾಕಿ ಉಳಿತಾ. Gymnasium, indoor games room, a badminton court, guest rooms, and more. The building's facade is made interesting by the thin, sleek fins that extend to the roof level. The projecting boxes at various levels, housing the double-height terraces, are thoughtfully added to make the building look less intimidating. The varied roof level makes the skyline interesting. All the lifestyle preferences are carefully addressed here. Spend your life with your loved ones the way you would want, as the wellness of the residence and privacy of your home is well secured at Rohan Ekanta.
ರೇಷಾಲ್ ಹೊಳತನ ದಾಖಲಿಸಲ ಪ್ರಯತ್ನ ವಾಜಿದ್ ದಾಳ ಮುಖಾಂತರ ಬಹಳಷ್ಟು ಒಂದು ಸಿಕ್ಸರ್ ರಿವರ್ಸ್ ಶಾಟ್ ರೂಪದಲ್ಲಿ ವಾಜಿದ್ ದಾಖಲಿಸಿದ್ರು. ಆ ಸಿಕ್ಸರ್ ಗಿಂತ ಪುರುಷಿ ಅವರ ಅವಕಾಶವನ್ನು ಮಾಡಿಕೊಳ್ತಾ ಇದ್ದಾರೆ. 115 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರತಕ್ಕಂತ ಅಭಿಮನ್ಯು ಕ್ರಿಕೆಟರ್ಸ್ ಇತ್ತ ಮೂರನೇ ಓವರ್ ಚಾಲ್ತಿಯಲ್ಲಿದ್ದ 32 ಊಟವನ್ನು ತಲುಪ್ತಾ ಇದ್ದಾರೆ. ಆರಂಭಿಕ ವಿಕೆಟ್ಸ್ ಅನ್ನ ಸಲೀಂ ರೂಪದಲ್ಲಿ ಕಳ್ಕೊಂಡು ಕೂಡ ಇಲ್ಲಿ ಆರಂಭಿಕ ಸರದಿ ಆಟಗಾರ ವಾಜಿದ್ ಆಟಕ್ಕೆ ಹಿಡಿತಾ ಇದೆ. 32 ಊಟವನ್ನು ಈಗಾಗಲೇ ದಾಖಲಿಸಿದ್ದಾರೆ ಕೂಡ. ಅಂತಿಮ 35 ಸಹ 83 ಊಟಗಳ ಅವಶ್ಯಕತೆ. ಅದೇ ಒಂದು ತಂಡ ಪ್ರಸ್ತುತ ಪಂದ್ಯವನ್ನು ಜಯಿಸಿಕೊಳ್ಳುತ್ತಾ ನೋಡಬೇಕಾಗಿದೆ. ಐದು ಚೆಂಡುಗಳು ಓವರ್ ಮುಗ್ದಾಗ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ವಾಜಿದ್ ಸ್ಟ್ರೈಕ್ ಅಲ್ಲಿ ಪುರುಷ ಎರಡನೆಯ ಬಾರಿ. ಬಹಳಷ್ಟು ತಮ್ಮ ರೀತಿಯ ಹಳತ ಸ್ಟ್ರೈಕ್ ರೊಟೇಟ್ ಮಾಡುವಂತ ಪ್ರಯತ್ನಗಳು ಸಾಗುತ್ತಾ ಇದೆ. ಒಂದು ಊಟಗಳ ಸೇರ್ಪಾಡೆ, ಒಂದು ಊಟಗಳ ಮುಖಾಂತರ ತಂಡದ ಮೊತ್ತಗಳು ಇತ್ತ 33 ಊಟವನ್ನು ತಲುಪ್ತಾ ಇದೆ. ಕಳೆದ ಓವರ್ ಅಲ್ಲಿ ಬಹಳಷ್ಟು ಸಿಕ್ಸರ್ ಮತ್ತು ಬೌಂಡ್ರಿನ ದಾಖಲಿಸಿರ್ತಕ್ಕಂಥ ಹಿರಿಯ ಆಟಗಾರ ಈತ ಮಂಜುನಾಥ್ ಅವರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ತಳ ಮೊತ್ತ 33. 4 ಮೂರನೆಯ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಕರ್ನಾಟಕ ಆಲ್ ಬಾಲ್ ಪ್ರೀಮಿಯರ್ ಲೀಗ್ 2026 ಇಲ್ಲಿ ಸಾಗ್ತಾ ಇದೆ. ಕರ್ನಾಟಕ ರಾಜ್ಯದ ಆಲ್ ಬಾಲ್ ಅಲ್ಲಿ ತನ್ನದಾದ ಯಶಸ್ಸನ್ನು ಕಂಡಿರ್ತಕ್ಕಂಥ ಬಹಳಷ್ಟು ಆಟಗಾರರು KHPL 2026 ತನ್ನನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಮೂರನೆಯ ಚೆಂಡು ಈತ ಅತಿಕ್ರಮ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಟ್ ಬಾಲ್ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಒಂದು ಊಟದ ಹೆಚ್ಚುವರಿಯೂ ಕೂಡ 34 ಊಟವನ್ನು ತಲುಪ್ತಾ ಇದೆ. ಪುರುಷಿ ಹೆಸರ ಮೂರನೆಯ ಚೆಂಡು ಬಹಳಷ್ಟು ಮರತೆ ಹೊಡೆದನ್ನು ಆಗಸಲ ಪ್ರಯತ್ನಗಳು ಸಾಗಿತ್ತು. ಅಂತಿಮ ಹಂತದಲ್ಲಿದ್ದ ಬೌಂಡ್ರಿ ಲಡಾಯಿಸಿದ ಲೆಕ್ಕಾಚಾರಗಳು ಸಾಗ್ತಾ ಇದೆ. ಇಲ್ಲಿ ಕ್ಷೇತ್ರ ಯಶಸ್ಸನ್ನು ಕಾಣುತ್ತಾ ಇದೆ ಕೂಡ. ಬಹಳಷ್ಟು ಒಂದು ಕ್ಷೇತ್ರ ದಾಖಲಾತಿಯನ್ನು ಕಾಣುತ್ತಾ ಇದೆ. ಬೌಂಡ್ರಿ ಲಡಾಯಿಸಿದ್ದಾರೆ. 36 ಊಟವನ್ನು ತಲುಪ್ತಾ ಇದೆ ಕೂಡ. ಮಂಜು ಸ್ಟ್ರೈಕ್ ಅಲ್ಲಿ ರಿವರ್ಸ್ ಶಾಟ್ ಹೊಳತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಂಜುನಾಥ್ ಅವರು ಮಾಡ್ತಾರೆ. ಪುರುಷಿ ಊಟವನ್ನು ಬಿಟ್ಕೊಡುತ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ 4 ಎಸೆಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ. 36ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ ಕೂಡ. ಪಂದ್ಯವನ್ನು ಜಯಿಸಬೇಕಾದ್ರೆ ಸಿಕ್ಸರ್ ಬೌಂಡ್ರಿಗಳು ಬರಲೇಬೇಕಾಗಿದೆ. ಮೇರೇಸರ ಹೊಳತನ ದಾಖಲಿಸಲ ಪ್ರಯತ್ನ ಬಹಳಷ್ಟು ಬರುತ್ತೆ. ಹೊಳತ ಮಂಜುನಾಥರ ದಾನ ಮುಖಾಂತರಕ್ಕಿಂತ ಮತ್ತೊಂದು ಸಿಕ್ಸರ್ ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ವಿಶಿಷ್ಟ ಶೈಲಿಯಿಂದ ಮುರುಗೇಶ್ ಡ್ಯಾನ್ಸಿಂಗ್ ಅಂಪೈರ್ ಒಂದು ನಿರ್ಣಾಯಕನ ಪೀಠದಲ್ಲಿ ಬಹಳಷ್ಟು ತೀರ್ಪನ್ನು ನೀಡುತ್ತಾ ಇದ್ದಾರೆ. ಇಲ್ಲಿ 6 ಊಟಗಳ ಸೇರ್ಪಾಡೆ. ತಳ ಮೊತ್ತ 42 ಊಟವನ್ನು ತಲುಪ್ತಾ ಇದೆ. ಅಂತಿಮ ಒಂದಸ್ತ ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಈಗಾಗಲೇ 2 ಸಿಕ್ಸರ್ ಮತ್ತು 1 ಬೌಂಡ್ರಿಯನ್ನು ಮಂಜುನಾಥ್ ಅವರು ದಾಖಲಿಸಿದ್ದಾರೆ. ಅದೇ ರೀತಿ ಕೊನೆ ಒಂದು ಎಸವನ್ನು ಪುರುಷಿಯವರು ಮುಕ್ತಾಯವನ್ನು ಮಾಡಿಕೊಡುತ್ತಾರೆ ನೋಡಬೇಕಾಗಿದೆ. ಪುರುಷಿ ಕೊನೆ ಬಾರಿ ಕ್ಷಣ ಕಾಲ ಗಾಳಿಯಲ್ಲಿ ಹೇಳ್ತಾ ಇತ್ತು. ರಿವರ್ಸ್ ಶಾಟ್ ಹೊಳತನ ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಇದುವರೆಗೆ ಬಹಳಷ್ಟು ಮರೆತೊಂದು ಸಿಕ್ಸರ್ ಬೌಂಡ್ರಿನ ದಾಖಲಿಸಿರ್ತಕ್ಕಂಥ ಅಭಿಮಾನ್ಯು ಕ್ರಿಕೆಟರ್ಸ್ ನ ಮತ್ತೋರ್ವ ಭರವಸೆ ಆಟಗಾರನ ವಿಕೆಟ್ ಸಿತ ಕಳ್ಕೊಳ್ತಾ ಇದೆ. ಇಲ್ಲಿ ಮಂಜುನಾಥ್ ಅವರು ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ರಮೇಶ್ ಮ್ಯಾಕ್ಸ್ ಇತ್ತ ಅಂಕಣ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ವಿನಯ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯ ಮತ್ತೊಬ್ಬ ಅಪ್ರತಿಮ ಆಟಗಾರರ ಸೇರ್ಪಡೆ ಅಂಕಗಳ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾವೆ. ಹಿಂದೆ 13 ಬಾರಿ ರಾಜ್ಯ ಮಟ್ಟದ ಹಾಲ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಸಂಸ್ಥೆ
ಇಂಡಿಯನ್ ರಾಂಬರ್ಸ್ ಕೊಪ್ಪಳ ಸ್ಪೋರ್ಟ್ಸ್ ಕ್ಲಬ್ ಗವಿಶಿ ಟ್ರೋಫಿಯನ್ನ 13 ಬಾರಿ ನಡೆಸಿದ್ರು. ಈತ ಮೊದಲ ಬಾರಿ ಗರಿಷ್ಠ ಮೊತ್ತದ ಹಾರ್ಡ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟವನ್ನು KVR ಸಂಸ್ಥೆ ನಡೆಸ್ತಾ ಇದೆ. 42ಕ್ಕೆ 2 ಹೋದರೆ ಆಘಾತವನ್ನು ಕಾಣುತ್ತಾ ಇದೆ. ಮೂರು ಓವರ್ಗಳ ಮುಕ್ತಾಯವನ್ನು ಕಂಡಿದೆ. 42 ಓಟವನ್ನು ತಲುಪಿದ್ದಾರೆ. ಇದ ಮತ್ತೆ 4ನೇ ಓವರ್ಗಾಗಿ ಲಕ್ಷ್ಮೀಕಾಂತ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 73 ಓಟದ ಅವಶ್ಯಕತೆ. ಮೂವತ್ತಕ್ಕೆ 73 ಓಟಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. ವಾಜಿದ್ ಸ್ಟ್ರೈಕಲ್ಲಿ ಲಕ್ಷ್ಮೀಕಾಂತ್ ಹೆಸರಾಗದ 4 ಮೊದಲ ಚಂಡಿತ ವೈಡ್ ಬಾಲ್ ಸೂಚನೆ ನಿರ್ಣಾಯಕ ರವಾನಿಸಿದ ಅತಿಕ್ರಮ ಓಟಗಳ ಸೇರ್ಪಡೆ. ತಳ ಮೊತ್ತವು ಕಡೆ ಇಲ್ಲಿ ಏರಿಕೆಯನ್ನು ಕಾಣುತ್ತಾ ಇದೆ. 43 ಓಟವನ್ನು ತಲುಪ್ತಾ ಇದ್ದಾರೆ. ಬೀಸಬಾಲ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡುಕಿನಲ್ಲಿ ಚೆಂಡು ಚಲಿಸೋದು ಒಂದು ಓಟಗಳ ಸೇರ್ಪಡೆ. ಇಲ್ಲಿ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ವಾಜಿದ್ ಒಂದು ಓಟವನ್ನು ದಾಖಲಿಸಿದ್ರು. ರಮೇಶ್ ಮ್ಯಾಕ್ಸಿ ಈತ ಇಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸಂದರತೆಯ ಚೆಂಡು ಓಟಗಳು ಬರ್ತಾ ಇಲ್ಲ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಚೆಂಡು ಇತ್ತ ಕ್ಯಾಚ್ ಪಡ್ಕೊಳ್ಳೋದು ಅವಕಾಶಗಳಿತ್ತು. ಅಂತಿಮ ಹಂತದಲ್ಲಿ 2ನೇ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ. ಮ್ಯಾಕ್ಸಿ ಖಾತೆ ಕೂಡ ಇಲ್ಲಿ ಆರಂಭವನ್ನು ಕಾಣುತ್ತಾ ಇದೆ. ತಳ ಮೊತ್ತ 46 ಓಟವನ್ನು ತಲುಪ್ತಾ ಇದೆ. 115 ಟಾರ್ಗೆಟ್ ಸಂಖ್ಯೆ ಅಭಿಮಾನ್ಯು ಕ್ರಿಕೆಟರ್ಸ್ ಇತ್ತ ಚೇಸ್ ಮಾಡುತ್ತಾ ಇದೆ. ಪ್ರಮುಖ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ನಾಲ್ಕನೆಯ ಚೆಂಡು ಬಹಳ ಶತವಾಗಿದೆ. ಹೊಳತ ಮತ್ತೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ಸುಂದರತೆ ಹೊಳತ ದಾಖಲಿಸಿದ್ರು. ಮ್ಯಾಕ್ಸಿ ದಾಳ ಮುಖಾಂತರಗಿತ್ತ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ಓಟಗಳ ಸೇರ್ಪಡೆ. ಗಂಗಾವತಿಯ ಮ್ಯಾಕ್ಸಿ ಇತ್ತ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ತಳ ಮೊತ್ತವೂ ಕೂಡ ಇಲ್ಲಿ 50 ಓಟವನ್ನು ತಲುಪ್ತಾ ಇದೆ. 2 ಚೆಂಡುಗಳು ಇನ್ನೂ ಕೂಡ 4ನೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಅದೇ ರೀತಿ ಅಂತಿಮ 2 ಚೆಂಡುಗಳ ಲಕ್ಷ್ಮೀಕಾಂತ್ ದೊಡ್ಡ ಮುಕ್ತಾಯ ಮಾಡಿಕೊಳ್ತಾ ನೋಡಬೇಕಾಗಿದೆ. ಡ್ರೀಮ್ ಡಿಪೆಂಡರ್ಸ್ ಪರವಾಗಿ 2ನೇ ಒಂದು ವೈಯಕ್ತಿಕ ಓವರ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಯಶಸ್ವಿ ಬೌಲರ್ ಕೂಡ. ಐದನೆಯ ಚೆಂಡು ಹೊರ ತಿರುವನ್ನ ಕಾಣುತ್ತಾ ಇದೆ. ಮತ್ತೆ ವೈಡ್ ಬಾಲ್ ಸೂಚನೆ ರವಾನೆಯನ್ನು ಪಡ್ಕೊಳ್ತಾ ಇದೆ. 1 ಓಟಗಳ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. 51 ಓಟವನ್ನು ತಲುಪ್ತಾ ಇದೆ ಕೂಡ. ಬಹಳಷ್ಟು ಹೊಳತ ಮತ್ತೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಕ್ಷೇತ್ರ ರಕ್ಷಣೆ ದಾಖಲಿಸಿದ್ರು. 1 ಓಟ 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ವಾಜಿದ್ ಮತ್ತು ಮ್ಯಾಕ್ಸಿ ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಇಲ್ಲಿ 2 ಓಟಗಳ ಅವಕಾಶವನ್ನು ಲಕ್ಷ್ಮೀಕಾಂತ್ ಮಾಡಿಕೊಟ್ರು. ತಳ ಮೊತ್ತ 53 ಓಟವನ್ನು ತಲುಪ್ತಾ ಇದೆ. ಈಗಾಗಲೇ ಮಧ್ಯಾಹ್ನ ಊಟದ ವ್ಯವಸ್ಥೆ ನಮ್ಮ ಸಂಘಟಕರು ಮಾಡಿದ್ದಾರೆ. ಎಲ್ಲ ಆಟಗಾರರು ಕೂಡ ಊಟಕ್ಕೆ ಸಾಗಬೇಕೆನ್ನುವಾಗಿ ಕೇಳ್ಕೊಳ್ತಾ ಇದ್ದಾವೆ ಕೂಡ. ಮತ್ತೆ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ಟ್ರೈಕ್ ಮತ್ತೆ ರೊಟೇಟ್ ಆಗ್ತಾ ಇದೆ. 1 ಓಟದ ಸೇರ್ಪಡೆ. ತಳ ಮೊತ್ತವು ಕೂಡ ಇಲ್ಲಿ ಏರಿಕೆಯನ್ನು ಕಾಣುತ್ತಾ ಇದೆ. ಮುಕ್ತ 4 ಓವರ್ಗಳಲ್ಲಿ ಅಭಿಮಾನ್ಯು ಕ್ರಿಕೆಟರ್ಸ್ 54ಕ್ಕೆ
2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ 24ಕ್ಕೆ 61 ಓಟಗಳ ಅವಶ್ಯಕತೆ. ಇದು 4 ಮುಕ್ತಾಯದ ಬಳಿಕ ನಾವು ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಅಬ್ಬಾಸ್ ಬಬ್ಲು ಗೌರಿ ಬಿದನೂರು ಇವರನ್ನು ಬಹಳಷ್ಟು ಅಭಿಮಾನದಿಂದ ನಾವು ಕಮೆಂಟ್ರಿ ಬಾಕ್ಸ್ಗೆ ಬರಮಾಡಿಕೊಳ್ತಾ ಇದ್ದೇವೆ. ಹೆಲೋ, ಧನ್ಯವಾದಗಳು ಉಮೇಶ್ ಮೇಡನ್ ಅವರೇ. ಮತ್ತೆ ಸ್ಕಾರ್ಕ್ ಭಾಗದಲ್ಲಿ ಹೊಸ ಬೌಲರ್ ಇಮ್ರಾನ್ ಅವರನ್ನ ಪರಿಚಯಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಟೀಮ್ ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ. ಅಭಿಮಾನ್ಯು ಕ್ರಿಕೆಟರ್ಸ್ ಶೀಘ್ರಗತಿಯಲ್ಲಿ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಕೂಡ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರ್ತಕ್ಕಂಥ ವಾಜೀದ್ ಮತ್ತು ರಮೇಶ್ ಮ್ಯಾಕ್ಸಿ. ಗಂಗಾವತಿ ಪರಿಸರದಲ್ಲಿ ಬಹಳಷ್ಟು ಅಭಿಮಾನಿಗಳ ಬಳಗವನ್ನು ಹೊಂದಿರತಕ್ಕಂಥ ರಮೇಶ್ ಮ್ಯಾಕ್ಸಿ ಸದ್ಯ ಇವಾಗ ಅಭಿಮಾನ್ಯು ಕ್ರಿಕೆಟರ್ಸ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹಾರ್ಡ್ ಬಾಲ್ ವಿಚಾರಕ್ಕೆ ಬಂದರೆ ಬಹಳಷ್ಟು ಒಂದು ಪಂದ್ಯಾಕೂಟಗಳಲ್ಲಿ ಆಡಿರ್ತಕ್ಕಂಥ ಅನುಭವಿಯುಳ್ಳ ಆಟಗಾರ ಕೂಡ ರಮೇಶ್ ಮ್ಯಾಕ್ಸಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ರಿಕೆಟಿಂಗ್ ಶಾಟ್ ಬರ್ತಾ ಇದೆ ರಮೇಶ್ ಮ್ಯಾಕ್ಸಿ ಮುಖಾಂತರವಾಗಿ. ಯಕ್ಷಕರ್ಸ್ ಭಾಗದಲ್ಲಿ ಬೌಂಡ್ರಿ, 4 ಓಟದ ಸೇರ್ಪಡೆ. ಮತ್ತೆ ಇಮ್ರಾನ್ ಎಸೆದಂತ ಚೆಂಡು ಶಾರ್ಟ್ ರೈಸಿಂಗ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಇನ್ನಿಂಗ್ಸ್ ಅಲ್ಲಿ ಕೆಲವೊಂದು ಕ್ಯಾಚ್ ಡ್ರಾಪ್ ಗಳಿಂದ ಒಂದು ಬೃಹತ್ ಮೊತ್ತವನ್ನು ಪೇರಿಸಿದಂತ ತಂಡ ಗೌಸ್, ಇರ್ಫಾನ್ ಆ ರೀತಿಯಾಗಿ ಯೂನುಸ್ ಉತ್ತಮ ರೀತಿಯ ಒಂದು ಜೊತೆ ಆಟವನ್ನು ಆಡಿದ್ರು. ಈ ನಡುವೆ ಟಾಪ್ ಎಡ್ಜ್ ಆಗ್ತಾ ಇದೆ. ಕ್ಯಾಚ್ ಇಟ್ ಅನ್ನುವಂತ ಕಾಲ್ ಗಾಡ್ ಬಿಹೈಂಡ್. ರಮೇಶ್ ಮ್ಯಾಕ್ಸಿ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಅಭಿಮಾನ್ಯು ಕ್ರಿಕೆಟರ್ಸ್.
ಆಡಬಲ್ಲಂತ ಆಟಗಾರ, ಕರ್ನಾಟಕದ ಹೆಸರಾಂತ ಆಲ್ರೌಂಡರ್ ಇಮಾದ್ ಇಲ್ಲೂ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮುತ್ತು ನಾಯ್ಕ ಎಸೆದ ಚೆಂಡು, ಸ್ಟೈಲಿಶ್ ಶಾಟ್, ಲಾಂಗ್ ಆನ್ ಮೇಲ್ಭಾಗದಲ್ಲಿ ಷಟ್ಕ, ಸಿಕ್ಸರ್. ಆ ರೋಟದ ಸೇರ್ಪಡೆ
ತಂಡಗಳು ಅದ್ಯಾವ ತಂಡ ಇಲ್ಲಿ ಜಯವನ್ನು ದಾಖಲಿಸಿ ಅಂತ ನೋಡಬೇಕಾಗಿದೆ. ಒಂದೆಡೆ ಟೀಮ್ ಡ್ರೀಮ್ ಡಿಫೆಂಡರ್ಸ್ ಮೊದಲ ಪಂದ್ಯದಲ್ಲಿ ಪರಾಜಯವನ್ನು ಕಂಡಿತ್ತು. ಅಭಿಮಾನ್ಯು ಕ್ರಿಕೆಟರ್ಸ್ ಜಯವನ್ನು ದಾಖಲಿಸಿ ಎರಡನೇ ಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ಮುಂದಿನ ಪಂದ್ಯ ಜೆಎಂ ವಾರಿಯರ್ಸ್ ಮತ್ತು ಏಕದಂತ ಪಂದ್ಯಾಟವನ್ನು ಆಡ್ತಾರೆ. ಎರಡು ತಂಡದ ಕಪ್ತಾನರು ಟಾಸ್ ಪ್ರಕ್ರಿಯೆಗೆ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎಸ್ಗಾರ್ ಗೆ ಭಾಗದಲ್ಲಿ ಇಮ್ರಾನ್ ಬಹಳ ಸುತ್ತ ಬರೀತಿದ್ದು ರಾಮ್ ಶಾಟ್ ಕ್ಯಾಚ್ ಮತ್ತೆ ಡ್ರಾಪ್ ಆಗ್ತಾ ಇದೆ. ಉಳಿದ 11ಕ್ಕೆ 33 ಮೊದಲ ಚೆಂಡಿನಲ್ಲಿ ಇಮ್ರಾನ್ ಪೆನಾಲ್ಟಿ ಬೆಟ್ ಓವರ್ ಚಾಲ್ತಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಸದ್ಯ ಬಹಳಷ್ಟು ಕ್ಯಾಚ್ ಡ್ರಾಪ್ ಈ ಒಂದು ಟೂರ್ನಮೆಂಟ್ ಅಲ್ಲಿ ಕಾಣ ಸಿಗ್ತಾ ಇದೆ. ಸಾಫ್ಟ್ ಬಾಲ್ ಆಡುವಂತ ಎಲ್ಲ ಆಟಗಾರರು ಹಾರ್ಡ್ ಬಾಲ್ ಆಡುವಂತ ಒಂದು ಪರಿಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅದಕ್ಕೆ ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಸಾಫ್ಟ್ ಬಾಲ್ ಆಟಗಾರರು. 11ಕ್ಕೆ 33 ಈ ನಡುವೆ ತನ್ಮೂಲಕ ಕಾಟ್ ಬಿಹೈಂಡ್ Muthu Nayak back to pavilion. Important breakthrough. Big fish back to hunt. 82ಕ್ಕೆ 6ನೇ ವಿಕೆಟ್ಸ್ ಅನ್ನು ಅಭಿಮಾನ್ಯು ಕ್ರಿಕೆಟರ್ಸ್ ಕಳ್ಕೊಳ್ತಾ ಇದೆ. ಸ್ಟ್ರೈಕರ್ ಎಂಡನ್ನು ಬಳಸ್ತಾ ಇದ್ದಾರೆ. 10-33 ಓಟದ ಅವಶ್ಯಕತೆ. ಪ್ರದೀಪ್ ಗೆಸದ ಮೊದಲ ಚೆಂಡು ವರ್ಡಿಶ್ ಲಾಗ್ ಆಫ್ ವಿಭಾಗದಲ್ಲಿ ಪ್ರದೀಪ್ 2 ಓಟವನ್ನ ಪಡ್ಕೊಳ್ತಾ ಇದ್ದಾರೆ ಕೂಡ. ಉಳಿದ 3 ಚೆಂಡು ಪೆನಾಲ್ಟಿ ಬೆಟ್ ಓವರ್ ಚಾಲ್ತಿಯಲ್ಲಿ ಬೌಂಡರೀಸ್ ಅನ್ನ ಪಡ್ಕೊಳ್ಳೇಬೇಕಾದಂತ ಒಂದು ಅನಿವಾರ್ಯತೆ ಇದೆ ಅಭಿಮಾನ್ಯು
ಕ್ರಿಕೆಟರ್ಸ್. 9:31 9:31. ಪ್ರದೀಪ್ ಮತ್ತು ಸಂದೀಪ್ ಇಲ್ಲಿ ಪಂದ್ಯಾಟವನ್ನು ಉಳಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಈ ನಡುವೆ ಮತ್ತೆ ಕಾರ್ಡ್ ಬಿಹೈಂಡ್ ಪ್ರದೀಪ್ ವಿಕೆಟ್ ಪತನ. ಬಂದ ಹಾದಿಯಲ್ಲೇ ಶೀಘ್ರ ಗತಿಯಲ್ಲಿ ಪೆವಿಲಿಯನ್ ಹತ್ತ ದಾಪುಗಾಲ ನೀಡ್ತಾ ಇರತಕ್ಕಂಥ ಪ್ರದೀಪ 84ಕ್ಕೆ 7ನೇ ವಿಕೆಟ್ಸ್ ಅನ್ನ ಇಲ್ಲಿ ಕಳ್ಕೊಳ್ತಾ ಇದೆ. 84 for 7. ಹೊಸ ಬ್ಯಾಟರ್ ಅಜೀಜ್. ಪೆನಾಲ್ಟಿ ಬೇಟ್ ಅವರ ಚಾಲ್ತಿಯಲ್ಲಿ ಕೇವಲ 3 ಓಟಗಳಿಗೆ ಅವಕಾಶವನ್ನು ಇಮ್ರಾನ್ ಮಾಡಿಕೊಟ್ಟಿದ್ದಾರೆ. ಸದ್ಯ ಒಂದು ತನ್ನ ಎಸೆತ 10 ಎಸೆತಗಳಲ್ಲಿ 3 ವಿಕೆಟ್ಸ್ ಅನ್ನು ಪಡ್ಕೊಂಡು ಕೇವಲ 15 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಂತ ಇಮ್ರಾನ್ ಅಂತಿಮ 2 ಎಸೆತ ಪೆನಾಲ್ಟಿ ಬೇಟ್ ಅವರ ಚಾಲ್ತಿಯಲ್ಲಿ ಯಾವ ರೀತಿಯಾಗಿ ಇಲ್ಲಿ ಕಂಪ್ಲೀಟ್ ಮಾಡ್ತಾರೆ ಇಮ್ರಾನ್ ನೋಡಬೇಕಾಗಿದೆ. ಎಂಟಕ್ಕೆ 31 8 ಬಾಲ್ 31. ಬೀಸುವಂತ ಪ್ರಯತ್ನ ಅಜೀಜ್ ಮಾಡ್ತಾ ಇದ್ದಾರೆ. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸಂಖ್ಯೆ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. 7ಕ್ಕೆ 31 ಅಂತಿಮ ಚೆಂಡು ಪೆನಾಲ್ಟಿ ಬೇಟ್ ಅವರ ಚಾಲ್ತಿಯಲ್ಲಿ ಬೌಂಡ್ರಿ ಬರಲೇಬೇಕಾಗಿದೆ ಅಭಿಮಾನ್ಯು ಕ್ರಿಕೆಟರ್ಸ್ ತಂಡಕ್ಕೆ. ಇಲ್ಲಿ ಒಂದು ಡಾಟ್ ಬಾಲ್ ಅನ್ನ ಅಥವಾ ಸಿಂಗಲ್ ಡಬಲ್ ಈ ರೀತಿ ಓಟವನ್ನ ಇಮ್ರಾನ್ ಬಿಟ್ಟುಕೊಟ್ರೆ ಖಂಡಿತವಾಗ್ಲೂ ಒಂದು ಸಕ್ಸಸ್ಫುಲ್ ಓವರ್ ಮುಕ್ತಾಯವನ್ನ ಕಂಡುಕೊಳ್ಳುತ್ತೆ. 7ಕ್ಕೆ 31 ಓಟಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. ಕೇವಲ ಪೆನಾಲ್ಟಿ ಬೇಟ್ ಅವರ ಚಾಲ್ತಿಯಲ್ಲಿ 3 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಇಮ್ರಾನ್ ಮಾಡಿಕೊಟ್ರು. 7 ಓವರ್ಗಳ ಮುಕ್ತಾಯಕ್ಕೆ 84ಕ್ಕೆ 7. ಉಳಿದ 6 ಎಸೆತ ಜಯಕ್ಕಾಗಿ 31 ಓಟ ಬರಬೇಕಾಗಿದೆ. 6 ಬಾಲ್ 31. 6ಕ್ಕೆ 31. ರಮೇಶ್ ಮ್ಯಾಕ್ಸಿ ಮತ್ತು ವಾಜಿದ್ ಸ್ಟ್ರೈಕ್ ಅಲ್ಲಿರುವಷ್ಟು ಕಾಲ ಜಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ತಂಡ ಅಭಿಮಾನ್ಯು ಕ್ರಿಕೆಟರ್ಸ್. ಆ ಬಳಿಕ ಬಂದಂತ ಮುತ್ತು ನಾಯಕ್ ಕೂಡ ಪಂದ್ಯದ ಗೆಲುವಿಗಾಗಿ ಹೋರಾಟವನ್ನು ಮಾಡಿದ್ರು. ಸದ್ಯ ಒಂದು ಮಿಸ್ಕಮ್ಯುನಿಕೇಶನ್ ರನ್ ಔಟ್ ಪಡ್ಕೊಂಡಂತ ಟೀಮ್ ಡ್ರೀಮ್ ಡಿಫೆಂಡರ್ಸ್ ಆ ಬಳಿಕವಾಗಿ ಸಂಪೂರ್ಣ ಪಂದ್ಯದ ಫಲಿತಾಂಶವೇ ಬದಲಾಯಿಸಿದ್ರು. ಇವಾಗ ಸಂದೀಪ ಪುಂಜಾಲಿ ಈ ಪಂದ್ಯವನ್ನ ಅದು ಯಾವ ರೀತಿಯಾಗಿ ಉಳಿಸ್ತಾರೆ ಅಂತ ನೋಡಬೇಕಾಗಿದೆ. ಅಂತಿಮ ಅವರ ಚಾಲ್ತಿಯಲ್ಲಿ ಮತ್ತೆ ಸ್ಯಾಂಡಿ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಸ್ಯಾಂಡಿ ಡಾಟ್ ಬಾಲ್. 5ಕ್ಕೆ 31 5 ಬಾಲ್ 31. 5 ಸಿಕ್ಸರ್ ಪಡ್ಕೊಂಡ್ರು ಕೂಡ ಸಮಬಲದಲ್ಲಿ ಪಂದ್ಯ ಅಂತ್ಯವನ್ನ ಕಂಡುಕೊಳ್ಳುತ್ತೆ. ಯಾವುದೇ ರೀತಿಯ ಎಕ್ಸ್ಟ್ರಾಸ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡದೆ 5 ಲೀಗಲ್ ಡಿಲಿವರಿ ದಾಖಲಿಸಿದರೆ ಖಂಡಿತವಾಗ್ಲೂ ಈ ಒಂದು ಪಂದ್ಯಾಟವನ್ನು ಜಯಿಸುವಂತ ಲೆಕ್ಕಾಚಾರವನ್ನು ಕಂಡುಕೊಳ್ಳುತ್ತೆ ಟೀಮ್ ಡ್ರೀಮ್ ಡಿಫೆಂಡರ್ಸ್. ಸಂದೀಪ ಪುಂಜಾಲಿ ಸ್ಪೆಷಲ್ ಶಾಟ್. ಸಿಕ್ಸರ್ 6 ಓಟದ ಸೇರ್ಪಡೆ. ಕಳೆದ ಓವರ್ನಲ್ಲಿ ಸಂದೀಪ ಪುಂಜಾಲಿ ಸ್ಟ್ರೈಕ್ ಅನ್ನು ಪಡ್ಕೊಂಡಿದ್ರೆ ಖಂಡಿತವಾಗ್ಲೂ ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸುವಂತ ಆಟಗಾರ. ಕಳೆದ ಓವರ್ನಲ್ಲಿ ಸಂಪೂರ್ಣ ನಾನ್ ಸ್ಟ್ರೈಕರ್ ವಿಭಾಗವನ್ನು ಕಂಡುಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡಿದಂತ ಸಂದೀಪ ಪುಂಜಾಲಿ ಇಲ್ಲಿ ಮತ್ತೆ ಸಿಕ್ಸರ್ ಪಡ್ಕೊಳ್ತಾ ಇದ್ದಾರೆ. 4ಕ್ಕೆ 25.
ಪ್ರತಿ ಚೆಂಡು ಕೂಡ ಸಿಕ್ಸರ್ ಅಟ್ಟಿದ್ರೆ ಖಂಡಿತವಾಗ್ಲೂ ಪಂದ್ಯ ಸಮಬಲದಲ್ಲಿ ಅಂತ್ಯವನ್ನ ಕಂಡುಕೊಳ್ಳುತ್ತೆ. ಒಂದು ಡಾಟ್ ಬಾಲ್. ಈ ಒಂದು ಪಂದ್ಯದ ಫಲಿತಾಂಶ ಖಂಡಿತವಾಗ್ಲೂ ಡ್ರೀಮ್ ಡಿಫೆಂಡರ್ಸ್ ಪರವಾಗಿ ವಾಲುತ್ತೆ. ಸ್ಲೋ ಓವರ್ ಆಗಿ ಎಸೆಯುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. 3-25, 3 ಬಾಲ್ 25. ಮತ್ತೆ ಸ್ಲೋವರ್ ಆಗಿ ಬೀಳ್ತಾ ಇದೆ. ಹೆಲಿಕಾಪ್ಟರ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು ಮಾಡಿಕೊಟ್ರು. ಬಹಳಷ್ಟು ವರ್ಷಗಳಿಂದ ಒಂದೇ ತಳದಲ್ಲಿ ಆಡ್ತಾ ಇರ್ತಕ್ಕಂಥ ಸ್ಯಾಂಡಿ ಮತ್ತು ಸಂದೀಪ ಪುಂಜಾಲಿ, ಅಜೀಜ್ ಎದುರು ಬದುರಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ಮತ್ತೆ ಲೆಫ್ಟ್ ಹ್ಯಾಂಡ್ ಶಾಟ್. ಸಂದೀಪ ಪುಂಜಾಲಿ ದಂಡದ ಮುಖಾಂತರವಾಗಿ ಸಿಕ್ಸರ್ ದಾಖಲಿಸಿದ್ರು ಕೂಡ 16 ಓಟಗಳ ಅಂತರದಲ್ಲಿ ಒಂದು ಪಂದ್ಯಾಟವನ್ನು ಜಯಿಸ್ತಾ ಇದೆ. ಸಂದೀಪ ಪುಂಜಾಲಿ ಹೋರಾಟವನ್ನು ಮಾಡಿದ್ರು ಕೂಡ ಈ ಒಂದು ಪಂದ್ಯವನ್ನ ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ ಜಯಿಸ್ತಾ ಇದೆ. 16 ಓಟಗಳ ಒಂದು ಅಂತರದಲ್ಲಿ ಮೊದಲ ಜಯವನ್ನ ಡ್ರೀಮ್ ಡಿಫೆಂಡರ್ಸ್ ತಂಡ ಪಡ್ಕೊಳ್ತಾ ಇದೆ. ಸದ್ಯ ಫ್ರಂಟ್ ಫುಟ್ ಚೆಕಿಂಗ್ ನಡೀತಾ ಇದೆ. ಟ್ವಿಸ್ಟ್ ಕಾದಿದೆಯಾ ಅಂತ ಇನ್ನು ನೋಡಬೇಕಾಗಿದೆ. ಅಲ್ಲಿ ನೋ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಇನ್ನೂ 1 ಎಸೆತ ಈ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಸ್ಲೋ ಓವರ್ ಆಗಿ ಬೀಳ್ತಾ ಇದೆ. ತನ್ಮೂಲಕ ಡಾಟ್ ಬಾಲಿನ ಸೇರ್ಪಡೆ, ಫ್ರೀ ಚೆಂಡು, ಅಂತಿಮ ಚೆಂಡು ಡಾಟ್ ಬಾಲ್ ಆಗಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 15 ಓಟಗಳ ಅಂತರದಲ್ಲಿ ಪಂದ್ಯವನ್ನು ಜಯಿಸ್ತಾ ಇದೆ ಅಭಿಮನ್ಯು ಕ್ರಿಕೆಟರ್ಸ್ ವಿರುದ್ಧವಾಗಿ ಟೀಮ್ ಡ್ರೀಮ್ ಡಿಫೆಂಡರ್ಸ್. ಪಂದ್ಯ ಮುಕ್ತಾಯವನ್ನು ಕಾಡ್ತಾ ಇದೆ. ಟೀಮ್ ಡ್ರೀಮ್ ಡಿಫೆಂಡರ್ಸ್ ಮೊದಲ ಜಯವನ್ನು ದಾಖಲಿಸ್ತಾ ಇದೆ ಕೂಡ. ಅಲ್ಲಿ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ, ಟಾಸ್ ಪ್ರಕ್ರಿಯೆಗಾಗಿ 2 ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಅದು ಟಾಸ್ ಪ್ರಕ್ರಿಯೆಯನ್ನು ನಮ್ಮ ಫಾರೂಕ್ ಪಾಷಾ ಆರುಹಳ್ಳಿ ಕನಕಪುರ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಓವರ್ ಟು ಯು ಫಾರೂಕ್ ಪಾಷಾ ಆರುಹಳ್ಳಿ ಕನಕಪುರ.